ಬೆಳ್ತಂಗಡಿ ತಾಲೂಕು ಆಫೀಸ್ನಲ್ಲಿ ವಿಎಗಳ ಮುಷ್ಕರ. ಕನಿಷ್ಠ ಮೂಲಭೂತ ಸೌಕರ್ಯ ಇಲ್ಲದೆ ಪರದಾಡ್ತಾ ಇರೋ ವಿಎಗಳು. ಕೆಲವು ಕಡೆ ಶೌಚಾಲಯದ ವ್ಯವಸ್ಥೆ ಕೂಡ ಇಲ್ಲ. ತಂತ್ರಜ್ಞಾನದ ಬಳಕೆಗೆ ಒತ್ತಡ ಹೇರ್ತಾ ಇರೋ ಮೇಲಾಧಿಕಾರಿ. ಒತ್ತಡ ಸಹಿಸಲಾಗದೆ 50ಕ್ಕೂ ಹೆಚ್ಚು ಜನ ಹೃದಯಾಘಾತದಿಂದ ಸಾವು. ಬೆಳ್ತಂಗಡಿ ತಾಲೂಕು ಆಫೀಸ್ನಲ್ಲಿ ವಿಎಗಳು ಪರದಾಟವನ್ನ ನಡೆಸ್ತಾ ಇದ್ದಾರೆ. ಅವರ ಪರದಾಟ ಯಾವ ರೀತಿಯ ಇದೆ ಅನ್ನೋದನ್ನ ನಾವು ನಿಮಗೆ ತೋರಿಸ್ತಾ ಇದ್ದೇವೆ. ಜೊತೆಗೆ ಅಲ್ಲಿ ಮಹಿಳಾ ಸಿಬ್ಬಂದಿಗಳು ಕೂಡ ಕೆಲಸವನ್ನ ಮಾಡ್ತಾರೆ. ಅವರಿಗೆ ಶೌಚಾಲಯದ ವ್ಯವಸ್ಥೆ ಕೂಡ ಇಲ್ಲ. ಕನಿಷ್ಠ ಸೌಲಭ್ಯವು ನೀಡದೆ ಕೆಲಸ ಮಾಡಲು ಒತ್ತಾಯ. ಕೆಲಸ ಮಾಡದೇ ಇದ್ರೆ ಕೆಲಸದಿಂದ ತೆಗೆದು ಹಾಕ್ತಾರೆ ಅನ್ನುವಂತಹ ಬೆದರಿಕೆ. ಕೆಲಸ ಮಾಡಲು ಮೊಬೈಲ್ ಲ್ಯಾಪ್ಟಾಪ್ ನೀಡ್ತಾ ಇಲ್ಲ. 15 ಆಪ್ ಕೊಟ್ಟು ಕೆಲಸ ಮಾಡಲು ಒತ್ತಾಯ. ಕಟ್ಟಡವಿಲ್ಲ, ಕುಳಿತುಕೊಳ್ಳಲು ಕುರ್ಚಿ ಮೇಜುಗಳು ಇಲ್ಲ. ಸಮಸ್ಯೆಗೆ ಸ್ಪಂದನೆ ಇಲ್ಲ, ಕೆಲಸನೇ ಜಾಸ್ತಿ. ಈ ಅಳಲನ್ನ ವಿಎಗಳು ತೋಡ್ಕೊಂಡಿದ್ದಾರೆ. ಪ್ರತಿಭಟನಾ ನಿರತ ವಿಎಗಳು ಯಾವ ರೀತಿ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಅನ್ನೋದನ್ನ ತಾವುಗಳು ಗಮನಿಸಬೇಕು. ಅಲ್ಲಿ ಶೌಚಾಲಯ ಕೂಡ ಇಲ್ಲ, ಜೊತೆಗೆ ಲ್ಯಾಪ್ಟಾಪ್ ಅನ್ನ ಕೊಡ್ತಾ ಇಲ್ಲ ಕೆಲಸ ಮಾಡ್ಲಿಕ್ಕೆ. 15 ಆಪ್ ಕೊಟ್ಟು ಕೆಲಸವನ್ನ ಮಾಡ್ಲಿಕ್ಕೆ ಹೇಳ್ತಾರಂತೆ. ಮೊಬೈಲ್ ನಲ್ಲಿ ಕೆಲಸವನ್ನ ಮಾಡೋದು ಹೌದಾ? ಹಾಗಾದ್ರೆ ಅಲ್ಲ, ಆ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ಕುಳಿತುಕೊಡೋದಕ್ಕೆ ಕಟ್ಟಡ, ಕುರ್ಚಿಯ ವ್ಯವಸ್ಥೆಗಳು ಬೇಕು, ಚೇರ್ನ ವ್ಯವಸ್ಥೆಗಳು ಬೇಕು. ಇಲ್ಲಿ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಮೇಲಧಿಕಾರಿಗಳು ಯಾವುದೇ ಇದನ್ನ ಕೊಡ್ತಾ ಇಲ್ಲ, ಸ್ಪಂದನೆಯನ್ನು ಕೊಡ್ತಾ ಇಲ್ಲ, ಕೆಲಸವನ್ನೇ ಮಾಡಿಸ್ತಾರೆ. ಕೆಲಸ ಮಾಡಲ್ಲ, ನಮಗೆ ವ್ಯವಸ್ಥೆಗಳು ಇಲ್ಲ ಅಂತ ಹೇಳಿದಂತ ಸಂದರ್ಭದಲ್ಲಿ ನಿಮ್ಮನ್ನ ಕೆಲಸದಿಂದ ತೆಗೆದು ಹಾಕ್ತೇವೆ ಅಂತ ಹೇಳಿ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ. ಹಾಗಾದ್ರೆ ಯಾವ ರೀತಿಯ ಒಂದು ವರ್ತನೆ ಇದು? ಯಾಕೆ ಈ ರೀತಿಯ ವರ್ತನೆಯನ್ನೇ ಮೇಲಾಧಿಕಾರಿಗಳು ಮಾಡ್ತಾ ಇದ್ದಾರೆ? ಅಲ್ಲಿಯ ಮೇಲಾಧಿಕಾರಿಗಳು 15 ಆಪ್ ಅನ್ನ ಕೊಟ್ಟು ಕೆಲಸವನ್ನ ಏನಂತ ಕೆಲಸ ಮಾಡಬೇಕು ಅವರು? ಅಲ್ಲ, ಕುಳಿತುಕೊಳ್ಳೋದಕ್ಕೆ ಅಲ್ಲಿ ವ್ಯವಸ್ಥೆಗಳೇನ ಅಂತ ಹೇಳಿದ್ರೆ, ಈಗ ಒಂದು ಕೆಲಸವನ್ನ ಮಾಡೋದಕ್ಕೆ ಟೇಬಲ್ ಬೇಕು. ಬೆಳ್ತಂಗಡಿ ನಡೀತಾ ಇರುವಂತಹ ಈ ಒಂದು ಮುಷ್ಕರ ಯಾವ ರೀತಿಯಾಗಿದೆ, ವಿಎಗಳು ಯಾವ ರೀತಿಯ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ ಅನ್ನೋದನ್ನ ತಾವುಗಳು ಗಮನಿಸಬೇಕು. ಕೆಲಸ ಮಾಡದೇ ಇದ್ರೆ ಕೆಲಸದಿಂದ ತೆಗೆದು ಹಾಕ್ತೇನೆ ಅನ್ನುವಂತಹ ಒಂದು ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ. ಜೊತೆಗೆ ಅಲ್ಲಿ ಏನು ಸಮಸ್ಯೆಗಳನ್ನ ಹೇಳಿದ್ರೆ ಸ್ಪಂದನೆಯನ್ನ ಕೊಡ್ತಾ ಇಲ್ಲ, ಕೆಲಸವನ್ನ ಜಾಸ್ತಿ ಮಾಡಿಸ್ತಾ ಇದ್ದಾರೆ, ಮತ್ತೆ ಮತ್ತಷ್ಟು ಕೆಲಸವನ್ನ ಕೊಡ್ತಾ ಇದ್ದಾರೆ. ಇದು ಸಮಸ್ಯೆಯನ್ನ ಪರಿಹರಿಸಿ ಅಂತ ಹೇಳಿದ್ರೆ ಸಮಸ್ಯೆಯನ್ನ ಪರಿಹಾರ ಮಾಡುವ ಬದಲು ಮತ್ತಷ್ಟು ಕೆಲಸವನ್ನ ಕೊಡ್ತಾ ಇದ್ದಾರೆ. ನೋಡಿ ಯಾವ ರೀತಿ ಅಲ್ಲಿ ಬೆಳ್ತಂಗಡಿಯಲ್ಲಿ ವಿಎಗಳು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಗಮನಿಸಿ, ಶೌಚಾಲಯದ ವ್ಯವಸ್ಥೆ ಅಲ್ಲಿ ಮಹಿಳಾ ಸಿಬ್ಬಂದಿಗಳು ಕೆಲಸವನ್ನ ಮಾಡಬೇಕು. ಅವರು ಹೇಗೆ ಹೋಗ್ಬೇಕು? ಒಂದು ಶೌಚಾಲಯದ ವ್ಯವಸ್ಥೆ ಕೂಡ ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ಅಷ್ಟು ಕೂಡ ಆ ಒಂದು ವಿಚಾರ ಗಮನಕ್ಕೆ ಬಂದೇ ಇಲ್ವಾ ಅಲ್ಲಿನ ಅಧಿಕಾರಿಗಳಿಗೆ, ಮೇಲಾಧಿಕಾರಿಗಳಿಗೆ? ಒಂದು ಶೌಚಾಲಯವನ್ನ ಕಟ್ಟಿಕೊಡ್ಬೇಕು, ಮಹಿಳೆಯರಿಗೆ ಅಲ್ಲಿ ಏನಾದರೂ ಎಮರ್ಜೆನ್ಸಿ ಇದ್ರೆ ಹೋಗೋದಕ್ಕೆ ಕಷ್ಟ ಆಗುತ್ತೆ ಅನ್ನುವಂತಹ ಒಂದು ಸಾಮಾನ್ಯ ಜ್ಞಾನ ಕೂಡ ಇಲ್ವಾ? ಜೊತೆಗೆ ಅಲ್ಲಿ ಕುರ್ಚಿ ಟೇಬಲ್ಗಳ ವ್ಯವಸ್ಥೆಗಳನ್ನ ಮಾಡಿಕೊಡಿ. ಈಗ ಸಿಸ್ಟಮ್ ಅನ್ನ ಇಟ್ಕೊಂಡು ಅವ್ರ ಕೆಲಸವನ್ನ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ವ್ಯವಸ್ಥೆಗಳನ್ನ ಮಾಡಿಕೊಡಿ. ಒಂದು ಆಫೀಸ್ ಅಂದ್ರೆ ಹೇಗಿರುತ್ತೆ, ಯಾವ ರೀತಿಯ ವ್ಯವಸ್ಥೆಗಳು ಬೇಕು ಅನ್ನುವಂಥದ್ದು ಗೊತ್ತಿರುತ್ತೆ. ಈಗ ಮೇಲಧಿಕಾರಿಗಳಿಗೆ ಪ್ರಶ್ನೆ ಮಾಡ್ತಾ ಇದ್ರು, ತಾವುಗಳು ಈ ರೀತಿಯ ವ್ಯವಸ್ಥೆಗಳಿದ್ದಲ್ಲಿ ಅದಕ್ಕೆ ಕೆಲಸವನ್ನ ಮಾಡ್ತಾ ಇದ್ರ? ತಾವುಗಳು ಆಗ್ತಾ ಇತ್ತ ನಿಮ್ಗೆ? ಕನಿಷ್ಠ ಸೌಲಭ್ಯವನ್ನ ಕೊಟ್ಟು ಆಮೇಲೆ ಕೆಲಸ ಮಾಡಿಸ್ಕೊಳ್ಳಿ. ಕೆಲಸದಿಂದ ತೆಗೆದು ಹಾಕ್ತೇವೆ ಅನ್ನುವಂಥ ಬೆದರಿಕೆ ಹಾಕುವುದಲ್ಲ. ಮೂಲಭೂತ ಸೌಕರ್ಯಗಳು ಏನು ಬೇಕು, ಏನ್ ಸಮಸ್ಯೆ ಆಗ್ತಾ ಇದೆ, ಈಗ ನೀವು ಮೇಲಾಧಿಕಾರಿಗಳು ಮಾಡುವಂತಹ ಒಂದು ಸಮಸ್ಯೆಯಿಂದ ಅಲ್ಲಿ ವಿಎಗಳಿಗೆ ಸಮಸ್ಯೆ ಆಗ್ತಾ ಇದೆ. ಜೊತೆಗೆ ಅಲ್ಲಿ ಯಾರು ಬರ್ತಾರೆ, ಅಲ್ಲಿನ ನಿವಾಸಿಗಳು ಇರ್ಬೋದು, ಆ ಬೆಳ್ತಂಗಡಿ ತಾಲೂಕಿಗೆ ಸಂಬಂಧಪಟ್ಟಾಗ ಏನು ಬರ್ತಾರೆ ಸಮಸ್ಯೆಗಳನ್ನು ಹೇಳೋದಕ್ಕೆ, ಅವ್ರು ಹೇಗೆ ಬಂದಂತಹ ಜನಗಳ ಕಷ್ಟವನ್ನು ಪರಿಹಾರ ಮಾಡಬೇಕು, ಅಲ್ಲಿನ ನಿವಾಸಿಗಳ ಕಷ್ಟಗಳು ಹೇಗೆ ಪರಿಹಾರ ಆಗಬೇಕು,
ಎಲ್ಲವನ್ನ ನಿಮ್ಗೆ ಪ್ರತಿಭಟನೆ ಮೂಲಕ ಎಚ್ಚರಿಸುವಂತ ಕೆಲಸವನ್ನ ಮಾಡ್ತಲೇ ಹೋಗ್ಬೇಕಾ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ? ಆ 15 ಆಪ್ಗಳನ್ನು ಕೊಡ್ತಿರಲ್ಲ, ಏನಂತ ಕೆಲಸ ಮಾಡ್ಬೇಕು ಅಲ್ಲಿ? ವಿಎ ಆಗಿರುವಂತ ವಿಜೇತ್ ಅವರು, ಈಗ ಯಾವ ರೀತಿಯ ಸಮಸ್ಯೆ ಆಗ್ತಿದೆ ವಿಜೇತ್ ಅವರೇ ನೀವು ಕೆಲಸ ಮಾಡ್ತಿರುವಂತಹ ಕಚೇರಿಯಲ್ಲಿ? ಹೌದು ಸರ್, ಈಗ ನೋಡಿ ಸರ್, ಪ್ರಥಮವಾಗಿ ನಮಗೆ ಸಾಧಾರಣ ಒಂದು ಈಗ ಕಳೆದ 1 ವರ್ಷದಿಂದ ನಮ್ಮ ಟೆಕ್ನಿಕಲ್ ಕೆಲಸ ಅಂತ ಹೇಳಿ 17 ಆ್ಯಪ್ ಬಿಟ್ಟಿದ್ದಾರೆ ಮೊಬೈಲ್ ಅಲ್ಲಿ. ಆ ಟೆಕ್ನಿಕಲ್ ವರ್ಕ್ ಅನ್ನು ಈಗ ನಮ್ಗೆ ನಮ್ಮ ಮೇಲೆ ಹಾಕ್ತಿದ್ದಾರೆ. ಆದ್ರೆ ಆ ಆ್ಯಪ್ ಅಲ್ಲಿ ಸರ್, ಈಗ ನಾವು ಆ ಬಿಟ್ಟ ಆ್ಯಪ್ ಅಲ್ಲಿ ಯಾವುದು ಕರೆಕ್ಟ್ ಆಗಿಲ್ಲ, ಸರ್ವರ್ ಪ್ರಾಬ್ಲಮ್ ಇದೆ ತುಂಬಾ, ಅದನ್ನ ಯಾರು ಕೇಳುದಿಲ್ಲ ಅಧಿಕಾರಿಗಳು. ಅಂದ್ರೆ ನೀವು ವಿಜೇತ್ ಅವರೇ ಮೊಬೈಲ್ ನಲ್ಲೇ ಕೆಲಸ ಮಾಡ್ಬೇಕಾ ಆ ಆ್ಯಪ್ ಅನ್ನು ಇಟ್ಕೊಂಡು? ಹೌದೌದು, ಮೊಬೈಲ್ ಅಲ್ಲೇ ಮಾಡ್ಬೇಕು. ಅದಕ್ಕೆ ಸಂಬಂಧಪಟ್ಟ ಲ್ಯಾಪ್ಟಾಪ್ ಆಗ್ಲಿ ಡೆಸ್ಕ್ಟಾಪ್ ಆಗ್ಲಿ ಒಂದು ಸ್ಕ್ಯಾನರ್ ಆಗ್ಲಿ ಪ್ರಿಂಟರ್ ಇಲ್ಲ. ನೀವು ಪ್ರಶ್ನೆ ಮಾಡ್ಬೇಕು ವಿಜೇತ್ ಅವರೇ. ಹೌದೌದು, ಅದ್ರಲ್ಲಿ ಕೆಲಸ ಮಾಡ್ಬೇಕಾದ್ರೆ ಸರ್, ಈಗ ಆಪ್ ಇದೆಯಲ್ಲ ಸರ್, ಆಪ್ ಕರೆಕ್ಟ್ ಇಲ್ಲ, ಅಂದ್ರೆ ಸರ್ವರ್ ಪ್ರಾಬ್ಲಮ್. ಯಾವಾಗ ಜನಗಳನ್ನು ಕರೀತೇವೆ, ಈಗ ನಾವು ಇವತ್ತು ವರ್ಕ್ ಮಾಡ್ಬೇಕು ಅಂದ್ರೆ ಒಂದು ಆಧಾರ್ ಸೀಡ್ ಮಾಡ್ಬೇಕಂದ್ರೆ ನಾವು ಕರಿತೇವೆ ಜನಗಳನ್ನು. ಅವ್ರು ಬಂದಾಗ ಏನಾಗುತ್ತೆ ಅಂದ್ರೆ ಆ ಆಪ್ ಕರೆಕ್ಟ್ ವರ್ಕ್ ಆಗಲ್ಲ. ವರ್ಕ್ ಆಗಿಲ್ಲ ಅಂದ್ರೆ ಜನಗಳು ಬಂದು ಬೆಳಿ ಅವ್ರ ಪಾಪಕ್ಕೆ ದಿನಗೂಲಿ ಹೋಗೋರು ಕೆಲಸ ತುಂಬಾ ಜನ ಇರ್ತಾರೆ, ಎಲ್ಲ ರೈತರು ಇರುವುದು. ಅವ್ರ ಆಫೀಸಿಗೆ ಬಂದು ಬೆಳಿಗ್ಗೆಯಿಂದ ಮತ್ತೊಂದರೆ ಕಾದು ನಮ್ಗೆ ಹಿಡಿ ಶಾಪಕ್ಕೆ ಹೋಗ್ತಾರೆ. ಏನ್ ಸರ್ ನೀವು ನಮ್ಮನ್ನ ಕೆಲಸಕ್ಕೆ ಇಲ್ಲ, ನಮ್ದು ಇಲ್ಲಿ ಕೆಲಸನೂ ಆಗ್ಲಿಲ್ಲ, ನಾವೀಗ ಏನ್ ಮಾಡೋದು ಅಂತ. ಅಂತದ್ದು ಪ್ರಾಬ್ಲಮ್ ತುಂಬಾ ಇದೆ. ಅದನ್ನು ನಾವು ಮೇಲಧಿಕಾರಿ ಹೇಳಿದ್ರೆ ಅದು ಸರಿ ಮಾಡೋದು ಇನ್ನೂ ಅಪ್ಡೇಟ್ ಇಲ್ಲ ಅದು ಆಪ್. ಅಂತ ಆಪ್ ಅನ್ನು ನಮಗೆ ಕೊಟ್ಟು ಅದರಲ್ಲಿ ನೀವು ಪ್ರೋಗ್ರೆಸ್ ಕೊಡಿ ಅಂತ ನಮ್ಮ ಮೇಲೆ ಒತ್ತಡ ಹೇಳ್ತಿದ್ದಾರೆ. ಅದನ್ನ ನಾವು ಈಗ ಮಾಡ್ಬೇಕು. ಅದನ್ನ ನಾವು ಈಗ ಸರ್ಕಾರದ ಗಮನಕ್ಕೆ ಸೆಳೆದಿದ್ದೇವೆ. ಆ ಕೊಟ್ಟ ಆಪ್ ಅನ್ನು ಅದು ಕರೆಕ್ಟ್ ಆಗಿ ಕೊಡಿ, ನಮ್ಗೆ ಸೌಕರ್ಯ ಕೊಡಿ, ಒಂದು ಡೆಸ್ಕ್ಟಾಪ್ ಕೊಡಿ, ಪ್ರಿಂಟರ್ ಕೊಡಿ, ಲ್ಯಾಪ್ಟಾಪ್ ಕೊಡಿ. ನಾವು ಮಾಡ್ತೇವೆ ಕೆಲಸ, ಮಾಡಲ್ಲ ಅಂತ ಹೇಳಲ್ಲ, ಪೂರಕವಾದ ನಮ್ಗೆ ವ್ಯವಸ್ಥೆ ಮಾಡಿದ್ರೆ ನಾವು ಮಾಡ್ತೇವೆ ಸರ್. ಅಲ್ಲ, ಕೆಲಸದಿಂದ ತೆಗೆದು ಹಾಕ್ತೇವೆ ಅಂತೇಳಿ ಬೆದರಿಕೆಯಿಂದ ಹಾಕ್ತಾ ಇದಾರೆ ಅನ್ನುವಂತಹ ಒಂದು ಆರೋಪ ಇದೆ, ಹೌದಾ ಇದು? ಇದೆ ಸರ್, ನಮಗೆ ಮೀಟಿಂಗ್ ಅಲ್ಲಿ ಕರೆದು ಬಿಟ್ಟು ಹೇಳ್ತಾರೆ, ನೀವು ಪ್ರೊವೈಡ್ ಮಾಡಿಲ್ಲ ಅಂದ್ರೆ ನಿಮ್ಗೆ ನೋಟಿಸ್ ಕೊಡ್ತಾರೆ. ನಮ್ಗೆ ನೋಟಿಸ್ ಕೊಟ್ಟು ಜಸ್ಟ್ ಮುಂದಿನ ಆಕ್ಷನ್ ಮಾಡ್ತಾರೆ ಇದು ಗವರ್ಮೆಂಟ್ ಲೆವೆಲ್ ಅಲ್ಲಿ. ಆದ್ರೆ ನಾವು ಯಾವ್ದು ಕೆಲಸ ಮಾಡಲ್ಲ ಅಂತ ಅವ್ರು ಹೇಳುದಿಲ್ಲ, ಕೆಲಸ ಮಾಡ್ತೇವೆ. ನಮ್ಗೆ ಪೂರಕವಾಗಿ ಎಲ್ಲ ನೀವು ಪರಿಕರಗಳನ್ನ ಒದಗಿಸಿಕೊಡಿ, ಮತ್ತೆ ಮೂಲಭೂತ ಸೌಕರ್ಯ ಸರ್ ಮೇನ್ ಹೇಳ್ತೇವೆ ಸರ್. ಆಫೀಸ್ ಇದೆ ನಮ್ದು, ಈ ಪಂಚಾಯತ್ ಆಫೀಸ್ ಮತ್ತು ವಿ ಆಫೀಸ್ ಕಂಪೇರ್ ಮಾಡಿ ಸರ್. ನಮ್ಮ ಪಂಚಾಯತ್ ಆಫೀಸ್ ಹೇಗಿದೆ, ವಿ ಆಫೀಸ್ ಹೇಗಿದೆ, ಒಂದು ನಮ್ಮದು ಮೊದಲಿದ ಹಳೇದು ಓಬಿರಾಯನ ಕಾಲದ ಆಫೀಸ್ ಇರೋದು, ಎಲ್ಲ ಬಿದ್ದ ಆಫೀಸ್. ಅದಕ್ಕೊಂದು ಕರೆಂಟ್ ವ್ಯವಸ್ಥೆ ಕರೆಕ್ಟ್ ಇಲ್ಲ, ನಾವೇ ನಮ್ಮ ಕೈಯಿಂದ ದುಡ್ಡು ಕಟ್ತಿದ್ದೇವೆ. ವ್ಯವಸ್ಥೆಗಳನ್ನ ಸರಿಯಾಗಿ ಮಾಡಿಕೊಡ್ಬೇಕಲ್ಲ ವಿಜೇತ್ ಅವರವರು? ಹೌದು ಸರ್, ನೋಡಿ ಸರ್, ನೋಡಿ ಲೇಡೀಸ್ ಗೆ ಹೇಳ್ತೀನಿ ಸರ್, ಮೇನ್ ಆಗಿ ಲೇಡೀಸ್ ಗೆ ಶೌಚಾಲಯ ವ್ಯವಸ್ಥೆ ಇಲ್ಲ. ಪಾಪ ಅವರಿಗೆ ಗ್ರಾಮಕ್ಕೆ ಹೋದ್ರೆ ಅಲ್ಲಿ ನಿಮಗೆ ಆಫೀಸ್ ಅನ್ನು ಕರೆಕ್ಟ್ ಇಲ್ಲ, ಅದು ಕೂರ್ತಾರೆ ಕೆಲಸ ಮಾಡ್ತಾರೆ. ಹೌದು, ಅವ್ರಿಗೆ ಶೌಚಾಲಯ ಬೇಕು, ಅದು ಕೊಡಲ್ಲ. ಒಂದು ಬೆಂಚ್ ಇಲ್ಲ, ಒಂದು ಡೆಸ್ಕ್ ಇಲ್ಲ, ಬೇರೆ ಎಲ್ಲವನ್ನು ನಾವೀಗ ನಮ್ಮ ಆಫೀಸ್ ಅಲ್ದಂಗಡಿಗೆ ನಾನು ಕಂಪೇರ್ ಮಾಡ್ತೇನೆ. ಶಿಲ್ಲರ್ ಆಫೀಸ್ ನೋಡಿ ಸರ್, ನಾನು ಅಲ್ದಂಗಡಿ ಬಂದ್ಮೇಲೆ ನಾನು ಅದನ್ನೇ ನಮ್ಮ ಸ್ವಂತ ಖರ್ಚಿನಿಂದ ನಾವು ರಿಪೇರಿ ಮಾಡಿಸಿದ್ದೆ. ಮಳೆಗಾಲದಲ್ಲಿ ಬೀಳೋ ಪರಿಸ್ಥಿತಿ ಇದೆ ಅದು. ಅದನ್ನು ಅದನ್ನು ಸರಿ ಮಾಡ್ಲಿ, ಬೇರೆ ನಮ್ಮ ಇಂಥದ ನಮ್ಗೆ ಬೇಕಾದಂತ ಒಂದು ಗವರ್ಮೆಂಟ್ ಇಂದ ಸೌಲಭ್ಯ ಅದನ್ನು ಕೊಟ್ಟು ಸರಿ ಮಾಡ್ಲಿ ಸರ್. ಅಲ್ಲ, ಈಗ ಸರ್ಕಾರ ಇದು ಮಾಡುತ್ತೆ ಅಂತೇಳಿ ಅಧಿಕಾರಿಗಳು ಕೂಡ ಸರ್ಕಾರದ ಬಳಿ ಮನವಿಯನ್ನ ಮಾಡ್ಬೇಕಲ್ಲ, ವ್ಯವಸ್ಥೆಗಳನ್ನ ಮಾಡಿಕೊಡಿ, ಸಮಸ್ಯೆ ಇದೆ, ಜನಗಳಿಗೆ ಸಮಸ್ಯೆ ಆಗುತ್ತೆ ಅನ್ನೋದನ್ನು ಕೂಡ ಇವರು ಹೇಳಿಲ್ಲ ಅಂತ ಹೇಳಿದ್ರೆ ಸರ್ಕಾರಕ್ಕಾದ್ರೂ ಹೇಗೆ ಗೊತ್ತಾಗುತ್ತೆ ವಿಜೇತ್ ಅವರೇ? ಹೌದು ಸರ್, ಈಗ ನಮ್ಮ ಈ ಮೇಲಧಿಕಾರಿಗಳಿಗೆ ನಮಗೆ ತುಂಬಾ ಸಲ ಮನವಿ ಫೋಟೋ ಇಟ್ಟು ಅದರದ್ದು ಎಲ್ಲ ದಾಖಲೆ ಇಟ್ಟು ನಾವು ಕೊಟ್ಟಿದ್ದೇವೆ. ಕೊಟ್ಟರೆ ಏನ್ ಹೇಳ್ತಾರೆ ಅಂದ್ರೆ ಗವರ್ಮೆಂಟ್ ಇಂದ ಅನುದಾನ ಇಲ್ಲ, ನಿಮ್ಮ ವಿ ಆಫೀಸಿಗೆ ಅನುದಾನ ಬರುದಿಲ್ಲ, ಆ ರೀತಿ ನಮಗೆ ಅವರು ಉತ್ತರ ಕೊಡ್ತಿದ್ದಾರೆ. ಅಂದ್ರೆ ಗವರ್ಮೆಂಟ್ ಅವರು ಇದಕ್ಕೆ ನಮ್ಮ ಅಧಿಕಾರಿಗಳು ಕೆಲಸ ಮಾಡ್ತಾರೆ, ಮೇಲಧಿಕಾರಿಗಳು ಅವರಿಗೆ ಪೂರಕವಾಗಿ ನಮಗೆ ಸ್ಪಂದನೆ ಕೊಡ್ತಿದ್ದಾರೆ. ಆದ್ರೆ ನಮ್ಮ ಗವರ್ಮೆಂಟ್ ಲೆವೆಲ್ ಇಂದ ಏನು ಅದಕ್ಕೆ ಉತ್ತರ ಬರ್ತಿಲ್ಲ. ಯಾಕಂದ್ರೆ ಒಂದು ಅನುದಾನ ಕೊಟ್ಟರೆ ನೀವು ಇಲ್ಲಿ ಮಾಡಿಸಬಹುದಲ್ಲ ಸರ್, ಅನುದಾನ ನಮ್ಗೆ ವಿ ಆಫೀಸ್ ಕೊಡ್ಲಿಲ್ಲ ಅಂದ್ರೆ ನಾವು ಅವರು ನಮ್ಮ ಮೇಲಧಿಕಾರಿ ಅವ್ರು ಏನ್ ಮಾಡ್ಲಿ, ಅವರಿಗೆ ಸಹ ಸಮಸ್ಯೆ ಇದೆ. ಹಾಗಾಗಿದೆ ಅದು. ಈಗ ತಾಲೂಕು ಮಟ್ಟದಲ್ಲಿ ಹೋರಾಟವನ್ನ ಏನು ಮುಷ್ಕರವನ್ನ ಆರಂಭ ಮಾಡಿದ್ದೀರಿ ತಾವುಗಳು ವಿಜೇತ್ ಅವರೇ, ಯಾವ ರೀತಿಯ ಏನಾದ್ರು ಸ್ಪಂದನೆ ಸಿಕ್ಕಿತಾ? ಅಥವಾ ಅಲ್ಲಿನ ಸ್ಥಳಕ್ಕೆ ಅಧಿಕಾರಿಗಳು ಬರೋದಾಗಿರ್ಬೋದು, ಬೇರೆ ಯಾರಾದ್ರೂ ಉನ್ನತ ಮಟ್ಟದ ಅಧಿಕಾರಿಗಳು ಬಂದು ನಿಮ್ಮ ಮನವಿಯನ್ನ ಸ್ವೀಕಾರ ಮಾಡುವಂತದ್ದು ಏನಾದ್ರು ಆಗಿದೆಯಾ? ಹೌದು ಸರ್. ಈಗ ನಾವು ಬೆಳ್ತಂಗಡಿ ತಾಲೂಕಿಗೆ ಬೆಳಿಗ್ಗೆ ನಾವು ಕರೆಕ್ಟ್ 9:30 ಪ್ರತಿಭಟನೆ ಕೂತ್ಕೊಂಡಿದೆ ಸರ್. ನಮ್ಮ ಮಾನ್ಯ ತಹಶೀಲ್ದಾರ್ ಬಂದು ನಮ್ಮ ಮನವಿಯನ್ನು ಸ್ವೀಕರಿಸಿ ಈಗ ಅವರು ಮೇಲಧಿಕಾರಿಗಳಿಗೆ ಫಾರ್ವರ್ಡ್ ಮಾಡಿದ್ದಾರೆ. ಈಗ ಕಾದು ನೋಡ್ಬೇಕಷ್ಟೇ ಸರ್, ಈಗ ಅವರಿಗೆ ಪ್ರತಿಕ್ರಿಯೆ ಕೊಡ್ತಾರೆ ಅಂತ. ಇವತ್ತು ನಾವಿಂದು ಹಠೆದು ಕೊಟ್ಟಿದ್ದೇವೆ. ಇವತ್ತು ನಾವು ಯಾವುದೇ ಕೆಲಸ ಮಾಡಲ್ಲ, ತಾಲೂಕಿನಲ್ಲಿ ಯಾವುದೇ ಪ್ರತಿಕ್ರಿಯೆ ಕೊಡಲ್ಲ, ನಮ್ಮ ಎಲ್ಲ ಆ್ಯಪ್ಗಳು ಬಂದ್ ಮಾಡಿದ್ದೇವೆ. ಜನರಿಗೆ ನಮ್ಮಿಂದ ರೈತರಿಗೆ ತೊಂದರೆ ಆಗ್ತಿದೆ. ಪಾಪ ರೈತರು ಹಿಡಿ ಶಾಪ್ ಆಗ್ತಿದ್ದಾರೆ, ಅವ್ರಿಗೆ ಪಾಪ ಯಾವ್ದು ಕೆಲಸ ಆಗ್ತಿಲ್ಲ. ಅವರು ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ. ಅವರು ಈಗ ಅವರು ಗವರ್ಮೆಂಟ್ ಲೆವೆಲ್ಗೆ ಅವರು ಒತ್ತಡ ಹಾಕ್ತಿದ್ದಾರೆ ಸರ್. ಹೌದು, ಯಾಕಂತ ಹೇಳಿದ್ರೆ ಈಗ ದಾಖಲೆಗಳು ಬೇಕಾಗುತ್ತೆ, ದಾಖಲೆಗಳು ಬಂದ ಸಂದರ್ಭದಲ್ಲಿ ನೀವು ಮಾಡಿ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಅವ್ರು ನಿಮ್ಮ ಮೇಲೆ ಕೂಗಾಡುವಂತದ್ದು ಸಾಧ್ಯತೆ. ಹೌದು, ನಮ್ಮ ಮೇಲೆ ಕೂಗಾಡ್ದು. ಈಗ ನೋಡಿ ಸರ್, ಈಗ ಈ ಜಾತಿ ಆದಾಯ ಅಥವಾ ಏನಾದ್ರು ಇದು ವಾಸ್ತವ ದೃಢೀಕರಣ ಪತ್ರ ನಮ್ಮಲ್ಲಿ ಈಗ ಶಾಲಾ ಮಕ್ಕಳಿಗೆ ಬಹಳ ಅರ್ಜೆಂಟ್ ಇದೆ. ಆದ್ರೆ ಈಗ ನಾವು ಮಾಡಲಿಲ್ಲ ಅಂದ್ರೆ ಅವರಿಗೆ ಪ್ರಾಬ್ಲಮ್ ಆಗ್ತದೆ. ಅದು ನಾವು ಎಕ್ಸ್ಟ್ರಾ ಮಾಡ್ಬೇಕಂತ ಹೇಳಿದ್ರೆ ನಮಗೆ ಗವರ್ಮೆಂಟ್ ಇಂದ ಸ್ಪಂದನೆ ಸಿಗ್ಲೇಬೇಕು ಸರ್. ಇಲ್ಲಾಂದ್ರೆ ನಾವು ಈಗ ತುಂಬಾ ಸಲ ಸುಮ್ಮನೆ ಕೂತ್ಕೊಂಡಿದ್ದೇವೆ, ತುಂಬಾ ವರ್ಷದಿಂದ, ಹಲವು ವರ್ಷದಿಂದ. ಅದು ಈ ಸಲ ಅಂತ ಮಾತ್ರ ನಾವು ಖಂಡಿತವಾಗಿ ಅದನ್ನು ನಾವು ನಮ್ಗೆ ಅವರು ಪೂರಕ ಭರವಸೆ ಕೊಟ್ಟು, ಲಿಖಿತ ರೂಪದ ಭರವಸೆ ಕೊಡದೆ ನಾವು ನಮ್ಮ ಅಧ್ಯಕ್ಷರ ಅನುಮತಿ ನೀಡದೆ ನಾವು ಅದನ್ನು ಹಿಂದೆ ತೆಗೆಯುವುದೇ ಇಲ್ಲ. ಓಕೆ, ಈಗ ಅವರು ಮನವಿಯನ್ನು ಕೊಡ್ತಾ ಇಲ್ಲ, ಈಗ ಮೇಲಾಧಿಕಾರಿಗಳು ನಿಮಗೆ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ ಒಂದು ಕಡೆ ವಿಚಾರ ಹೌದು. ಆದರೆ ಈಗ ನೀವು ಸರ್ಕಾರದ ಮಟ್ಟದಲ್ಲಿ ನೀವು ಗಮನವನ್ನು ಸೆಳಿಬೇಕು. ನಿಮ್ಮ ಬೆಳ್ತಂಗಡಿ ತಾಲೂಕಿನ ಏನಿದೆ ಅಲ್ಲಿಗೆ ಮೂಲಭೂತ ಸೌಕರ್ಯ ಬರುವ ತರ ತಾವು ಮಾಡಬೇಕು. ಯಾವ ರೀತಿ ಹೋರಾಟವನ್ನು ಮಾಡ್ತೀರಿ ವಿಜೇತ್ ಅವರೇ?
ಹೌದು ಸರ್. ಈಗ ಸರ್ ಇವತ್ತು ನಾವು ತಾಲೂಕು ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಿದ್ದೇವೆ ಸರ್. ನಾಳೆ ನಾವು ಡಿಸಿ ಆಫೀಸರ್ ಇಡೀ ನಮ್ಮ ಜಿಲ್ಲೆ ಎಲ್ಲ ವಿಎಗಳು ಹೋಗಿ ನಾಳೆ ಅಲ್ಲಿ ನಾವು ಇದೇ ರೀತಿ ಪ್ರತಿಭಟನೆ ಮಾಡ್ತೇವೆ ಸರ್. ಅಲ್ಲಿ ಒಪ್ಪಲಿಲ್ಲ ಅಂತ ಹೇಳಿದ್ರೆ ನಾವು ಮುಂದಿನ ದಿನಗಳಲ್ಲಿ 30 ತಾರೀಕು ನೆಕ್ಸ್ಟ್ ಸೋಮವಾರದ ನಂತರ ಫ್ರೀಡಂ ಪಾರ್ಕಿಗೆ ಹೋಗುವ ಒಂದು ಯೋಜನೆ ನಮ್ಮ ರಾಜ್ಯಾಧ್ಯಕ್ಷರು ಸೂಚನೆ ನೀಡಿದ್ದಾರೆ. ಅವರ ಸೂಚನೆ ಬಗ್ಗೆ ನಾವು ಅಲ್ಲಿ ಅದನ್ನು ಮತನ ಮಾಡ್ತೇವೆ ಸರ್. ವಿಜೇತ್ ಅವರೇ, ಧನ್ಯವಾದಗಳು U+5 ಜೊತೆಗೆ ಮಾತನಾಡಿದ್ದಕ್ಕೆ. ನೋಡಿ ಯಾವ ರೀತಿಯ ಹೋರಾಟಗಳನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಗಮನಿಸಿ. ಮನೆ ತಹಶೀಲ್ದಾರ್ ಅವರು ಸ್ಥಳಕ್ಕೆ ಬಂದು ಅವರ ಮನವಿಯನ್ನು ಸ್ವೀಕಾರ ಮಾಡಿದ್ದಾರೆ ಅಂತೆ. ಈಗಲೇ ವಿ ಎ ಆಗಿರುವಂಥ ವಿಜೇತ್ ಅವರು ಮಾತನಾಡ್ತಾ ಹೇಳ್ತಾ ಇದ್ರು. ಈಗ ತಾಲೂಕು ಮಟ್ಟದಲ್ಲಿ ವಿಎಗಳು ಮುಷ್ಕರವನ್ನ ಹಮ್ಮಿಕೊಂಡಿರೋದನ್ನ ತಾವು ಗಮನಿಸಿದ್ರೆ, ಜೊತೆಗೆ ಇಲ್ಲಿ ಬೆಳ್ತಂಗಡಿಯಲ್ಲಿ ಕೂಡ ಈ ಒಂದು ಮುಷ್ಕರ ನಡೆದಿದೆ. ಅಂದ್ರೆ ಮೂಲಭೂತ ಸೌಕರ್ಯವನ್ನ ಕೊಡಿ, ನೀವು ಯಾಕೆ ನಮ್ಮನ್ನು ಇಷ್ಟು % ಎಕ್ಸ್ಪೆಕ್ಟ್ ಮಾಡ್ತೀವಿ, ನಾವು ನಮ್ಮ ವರ್ಕನ್ನು ಕೊಡಬೇಕು ಅಂತೇಳಿ ನಮಗೆ ಮೂಲಭೂತ ವ್ಯವಸ್ಥೆಯನ್ನು ಕೊಡಿ, ಮೊಬೈಲ್ನಲ್ಲಿ ಆ್ಯಪನ್ನು 15 ಆ್ಯಪನ್ನು ಕೊಟ್ಟು ನೀವು ಕೆಲಸ ಮಾಡಿ ಅಂತ ಹೇಳಿದರೆ ಏನು ಕತೆ? ಎಷ್ಟೋ ಮಂದಿ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇದೆ. ಏನು ಕತೆ ಹಾಗಾದರೆ? ಅಧಿಕಾರಿ ಅಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿಗಳ ಜೀವನ ತೆಗೆದು ತಾವು ಏನು ಸಾಧನೆ ಮಾಡ್ತೀರಿ ಅನ್ನೋದು ಗೊತ್ತಾಗ್ತಾ ಇಲ್ಲ. ಈಗ ಎಲ್ಲವೂ ಈಗ ಆಧಾರ್ ಕಾರ್ಡ್ ಇರ್ಬೋದು, ಏನೇ ಇರ್ಬೋದು, ಕೆಲವು ದಾಖಲೆಗಳಿರ್ಬೋದು, ಜಾತಿ ಸರ್ಟಿಫಿಕೇಟ್ ಇರುತ್ತೆ, ಸೊ ಅದೆಲ್ಲ ಕೂಡ ಇರುತ್ತೆ. ಆ ಸಂದರ್ಭದಲ್ಲಿ ದಾಖಲೆಗಳು ಎಲ್ಲ ಕಡೆಗಳಿಗೂ ಕೇಳ್ತಾರೆ. ಸೊ ಆ ಸಂದರ್ಭದಲ್ಲಿ ಕೊಡಬೇಕು ಅಂತ ಹೇಳಿದರೆ ಅಲ್ಲಿನ ಗ್ರಾಮದ ನಿವಾಸಿಗಳು ಹೇಗೆ ಕೊಡಬೇಕು? ನೀವು ಅಲ್ಲಿ ಅಲ್ಲಿ ವಿ ಎ ಏನಿದ್ದಾರೆ ಅವರಿಗೆ ಸರಿಯಾದ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿಲ್ಲ ಅಂತ ಹೇಳಿದರೆ ಅವ್ರು ಹೇಗೆ ಜನಗಳಿಗೆ ಆ ಎಲ್ಲ ದಾಖಲಾತಿಗಳನ್ನು ಕೊಡಬೇಕು ಅನ್ನೋದನ್ನು ಗಮನಿಸಿ. ಪ್ರತಿಯೊಂದು ಸಂದರ್ಭದಲ್ಲೂ ದಾಖಲಾತಿಗಳು ಬೇಕಾಗುತ್ತೆ. ಈ ದಾಖಲಾತಿಗಳನ್ನು ಕೊಡಬೇಕು ಅಂತ ಹೇಳಿದರೆ ಹೇಗೆ ಕೊಡಬೇಕು? ನೀವು ಮಾಡುವಂತಹ ಒಂದು ಈ ರೀತಿಯ ಮನಸ್ಥಿತಿ ಇದೆಯಲ್ಲ, ಅಲ್ಲಿ ವಿ ಎಗಳಿಗೆ 100% ಕೆಲಸವನ್ನು ಕೊಡಲಿಕ್ಕೆ ಆಗ್ತಾ ಇಲ್ಲ. ಶೌಚಾಲಯ ಇಲ್ಲ, ಟೇಬಲ್ ಇಲ್ಲ, ಚೇರ್ ಇಲ್ಲ. ಎಷ್ಟೋ ಕಡೆ ಅಲ್ಲಿ ವಿ ಎಗಳು ಮಾತನಾಡ್ತಾ ಹೇಳ್ತಾ ಇದ್ರು, ಪ್ರತಿಭಟನಾ ನಿರತರಾಗಿರುವಂತಹ ವಿ ಎಗಳು ಹೇಳ್ತಾ ಇದ್ರು, ನಾವೇ ನಮ್ಮ ಕೈಯಿಂದ ಹಣವನ್ನು ಹಾಕಿ ಅಭಿವೃದ್ಧಿ ಮಾಡಿದ್ದೇವೆ. ಕೆಲವೊಂದು ಕಡೆ ಇದ್ದಾಗ ಎಲ್ಲವನ್ನು ನಮಗೆ ಮಾಡ್ಲಿಕ್ಕೆ ಆಗುದಿಲ್ಲ, ನಾವು ಕೂಡ ಸಂಬಳಕ್ಕಾಗಿ ದುಡಿಯೋರು, ನಮ್ಗೆ ಕೂಡ ಸಂಬಳ ಬರಬೇಕಾಗುತ್ತೆ, ಸಂಬಳಕ್ಕಾಗಿ ದುಡಿಯೋರು, ನಾವೇ ಎಲ್ಲವನ್ನು ಮಾಡೋದಂತ ಇದ್ದರೆ ನಮಗೆ ಈಗ ಮೇಲಾಧಿಕಾರಿಗಳು ಇರುವುದು ಅಂತ ಯಾಕೆ? ನಮ್ಗಿಂತ ಮೇಲ್ಮಟ್ಟದಲ್ಲಿ ಇಲಾಖೆಗಳು ಅಂತ ಇರುವುದು ಯಾಕೆ? ಎಲ್ಲ ನಾವುಗಳು ಮಾಡಬೇಕು ಅಂತ ಹೇಳಿದ್ರೆ ಕೆಲವು ಸಂದರ್ಭದಲ್ಲಿ ಏನು ಅರ್ಜೆಂಟಾಗಿ ದಾಖಲಾತಿಗಳನ್ನು ಕೊಡಬೇಕಾಗುತ್ತೆ, ಅದೆಲ್ಲವನ್ನ ಅವರೇ ಸ್ವಂತ ಕೈಯಿಂದ ಖರ್ಚು ಹಾಕಿ ಮಾಡಿಕೊಡ್ತಾ ಇದ್ದಾರೆ ಅನ್ನೋದು ಇದ್ರೆ ಅಂದ್ರೆ ಎಷ್ಟು ಮೆಸ್ರ ಮಟ್ಟಿಗೆ ಒತ್ತಡಗಳು ಅನ್ನುವಂಥದ್ದು. ಈಗ ಮಾತನಾಡ್ತಾ ವಿ ಎಗಳು ಹೇಳ್ತಾ ಇದ್ರು, ನಮಗೆ ಕೆಲಸದಿಂದ ತೆಗೆದು ಹಾಕ್ತಾನೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಏನಾದರೂ ಮಾಡಿ ಆ ಆ್ಯಪ್ಗಳು, ಮೊಬೈಲ್ ಆ್ಯಪ್ಗಳಿಂದ ಅದನ್ನು ಒತ್ಕೊಂಡು ಅವ್ರ ಕೆಲಸವನ್ನು ಮಾಡಿಕೊಡ್ಬೇಕಾಗುತ್ತೆ. ಎಷ್ಟೋ ಸಾವುಗಳಾಗಿದೆ ಅನ್ನುವಂಥದ್ದು ಅಧಿಕಾರಿಗಳದ್ದು, ಅಂದರೆ ಸಿಬ್ಬಂದಿಗಳದ್ದು. ಅಂದರೆ ತುಂಬ ಒತ್ತಡ ಇರುತ್ತೆ. ಈಗ ಮಾಡಿಕೊಡಲಿಲ್ಲ ಅಂತ ಹೇಳಿದರೆ ಕೆಲಸದಿಂದ ತೆಗಿತಾ ಹಾಕ್ತೀನಿ ಅಂತ ಒತ್ತಡವನ್ನು ಹಾಕ್ತಾರೆ. ಜೊತೆಗೆ ಅಲ್ಲಿ ಜನಗಳು ಬಂದು ಕಾಯ್ತಾ ಇರುವಂಥ ಜನಗಳು ಯಾವ ರೀತಿ ಇರಬೇಕು, ಯಾವ ರೀತಿ ಅಲ್ಲಿ ದಾಖಲಾತಿಯನ್ನು ತಗೊಂಡು ಹೋಗಬೇಕು ಅನ್ನೋದನ್ನು ಯೋಚನೆ ಮಾಡಿ. ಎಷ್ಟು ಒತ್ತಡ ಇರ್ಬೋದು, ಎಷ್ಟು ಒತ್ತಡವನ್ನು ಅಲ್ಲಿನ ಸಿಬ್ಬಂದಿಗಳು ಫೇಸ್ ಮಾಡ್ತಾ ಇರಬಹುದು. ಈಗ ಆ ಹೋರಾಟವನ್ನು ತಾಲೂಕು ಮಟ್ಟದಲ್ಲಿ ಅವರು ಆರಂಭ ಮಾಡಿದ್ದಾರೆ ಅಂತ ಹೇಳಿದರೆ ಅಷ್ಟು ಒತ್ತಡ ಇದೆ. ಒತ್ತಡವನ್ನು ತಡೆದುಕೊಳ್ಳಲಿಕ್ಕೆ ಆಗದೆ ಕಚೇರಿಯನ್ನು ಬಂದ್ ಮಾಡಿ ಅಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ, ಮುಷ್ಕರವನ್ನು ಕೈಗೊಂಡಿದ್ದಾರೆ ಅಲ್ಲಿ ವಿ ಎಗಳು. ಯಾಕೆ ಈ ರೀತಿಯ ಒತ್ತಡವನ್ನು ಹಾಕ್ತಾ ಇದ್ದೀರಿ? ನೀವು ಸೌಲಭ್ಯಗಳನ್ನು ಕೊಟ್ಟು ಆಮೇಲೆ ಒತ್ತಡವನ್ನು ಹಾಕಿ, ಕೆಲಸ ಆಗಿಲ್ಲ, ನಿಮ್ಮಿಂದ ಕೆಲಸ ಬಂದಿರಲಿಲ್ಲ, ಇಷ್ಟು ನಮಗೆ ದೂರುಗಳು ಬರ್ತಾ ಇದೆ ಅನ್ನೋದನ್ನು ಹೇಳಿ. ನೀವು ಇನ್ನೊಬ್ಬರ ಮುಂದೆ ಬಡಾಯಿಯನ್ನು ಕೊಚ್ಕೊಳ್ಳೋದಕ್ಕೆ ಅಲ್ಲಿರುವಂಥ ಸಿಬ್ಬಂದಿಗಳ ಮೇಲೆ ಯಾಕೆ ಒತ್ತಡವನ್ನು ಹಾಕ್ತಾ ಇದ್ದೀರಿ? ಏನು ಸರ್ಕಾರದಿಂದ ಅವಾರ್ಡ್ ಸಿಗುತ್ತೆ, ನಾವು ಅವಾರ್ಡನ್ನು ಪಡ್ಕೊಳ್ಬೋದು, ಇಷ್ಟು % ನಮ್ಮ ಇದರಿಂದ ಕೆಲಸ ಆಗಿದೆ ಅನ್ನೋದನ್ನು ತೋರಿಸ್ಕೊಳ್ಳೋಕೆ ನೀವು ಮಾಡ್ತಾ ಇದ್ದೀರಾ ಈ ರೀತಿಯ ವರ್ತನೆಯನ್ನ? ನೀವಲ್ಲಿ ಕನಿಷ್ಠ ಮೂಲಭೂತ ಸೌಕರ್ಯವನ್ನೇ ಕೊಟ್ಟಿಲ್ಲ. ಹೇಗೆ ಅಲ್ಲಿ ಕೆಲಸ ಮಾಡಬೇಕಾದ್ರೆ ಸಿಬ್ಬಂದಿಗಳು, ಮಹಿಳಾ ಸಿಬ್ಬಂದಿಗಳ ಸ್ಥಿತಿ ಯಾವ ರೀತಿ ಇರಬೇಕು? ಪುರುಷ ಸಿಬ್ಬಂದಿಗಳ ಕತೆ ಒಂದು ಕಡೆ. ಸ್ವಚ್ಛ ಭಾರತ್ ಅಂತ ನಾವೇನು ಹೇಳ್ತಾ ಇದ್ದೇವೆ, ಸ್ವಚ್ಛ ಭಾರತ್ನ ಪರಿಕಲ್ಪನೆ ಯಾವ ಮಟ್ಟಿಗೆ ಇಲ್ಲಿ ಆಗ್ತಾ ಇದೆ ಅನ್ನೋದು, ಶೌಚಾಲಯದ ವ್ಯವಸ್ಥೆ ಇಲ್ಲ ಅಂತೇಳಿ ಪ್ರತಿಭಟನೆ ನಿರತರಾಗಿದ್ದಾರೆ ಎಂದು ವಿ ಎಗಳು ಅಲ್ಲೇ ಗಮನಿಸಿ. ಮತ್ತೇನು ಸ್ವಚ್ಛ ಭಾರತ್ ಇಲ್ಲಿ? ಅವರು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಕೈಗೊಂಡಿದ್ದಾರೆ ಅಂತ ಹೇಳಿದ್ರೆ ಎಷ್ಟು ಒತ್ತಡ ಇರಬೇಡ ಆ ಒಂದು ಕೆಲಸದಲ್ಲಿ ಗಮನಿಸಬೇಕು. ನೀವು ಮೂಲಭೂತ ಸೌಕರ್ಯ ಅಲ್ಲಿ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ವಿ ಎಗಳಿಗೆ ಅಂತ ಹೇಳಿದ್ರೆ ಅಲ್ಲಿನ ನಿವಾಸಿಗಳಿಗೆ, ಅಲ್ಲಿನ ಸಿಬ್ಬಂದಿಗಳು ಯಾವ ರೀತಿ ದಾಖಲಾತಿಗಳನ್ನು ತೆಗೆದುಕೊಡ್ಬೇಕು ಸ್ವಾಮಿ? ಹಾಗಾದ್ರೆ ನಿಮ್ಗಾಗತ್ತಾ? ಇಂತಹ ಮೂಲಭೂತ ಸೌಕರ್ಯ ಇಲ್ಲದೆ ತಾವುಗಳು ಕೆಲಸವನ್ನ ಮಾಡಿಕೊಡ್ತೀರಾ? 15 ಆಪ್ಗಳನ್ನು ಕೊಡ್ತೀರಲ್ಲ, ನೀವು ಒಂದ್ಸಲ ಆ ವಿ ಎಗಳ ಜಾಗದಲ್ಲಿ ಬಂದು ಕೂತ್ಕೊಂಡು ಕೆಲಸವನ್ನ ಮಾಡಿಕೊಡಿ, ಆಮೇಲೆ ಒಪ್ಕೊಳ್ತೇವೆ ನಿಮ್ಮ ಕೆಲಸ ಆಗುತ್ತೆ, ನೀವು 15 ಆಪ್ ಕೊಟ್ಟರೆ ವಿ ಎಗಳಿಗೆ ಕೆಲಸವನ್ನು ಮಾಡಬಹುದು ಅನ್ನೋದನ್ನು ನಾವು ಒಪ್ಕೊಳ್ತೇವೆ.
ಕನಿಷ್ಠ ಸೌಲಭ್ಯ ಕೊಡದೆ ನೀವು ಕೆಲಸವನ್ನ ಮಾಡಿ, ನೀವು ಕೆಲಸದಿಂದ ತೆಗೆದಾಕ್ತೇವೆ ನಿಮ್ಮನ್ನ ಒತ್ತಡವನ್ನು ಹಾಕ್ತೀರಾ. ಹಾಗಾದ್ರೆ ನಾಳೆ ದಿನ ಜಿಲ್ಲಾ ಮಟ್ಟದಲ್ಲಿ ವಿಎಗಳು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಯಾವ ರೀತಿಯ ಸ್ಪಂದನೆಯನ್ನು ಕೊಡ್ತೀರಿ? ಕಚೇರಿಯಿಂದ ಬಂದ್ ಮಾಡಿ ಹೋಗ್ತದೆ. ಆಗ ಎಷ್ಟು ಮಂದಿ ಅಲ್ಲಿನ ತಾಲೂಕು ವ್ಯಾಪ್ತಿಗೆ ಸಂಬಂಧಪಟ್ಟ ನಿವಾಸಿಗಳು ದಾಖಲಾತಿಗಾಗಿ ಪರದಾಡುವಂತಹ ಸ್ಥಿತಿ ಆಗುತ್ತೆ. ಅವರ ಶಾಪ ನಿಮ್ಗೆ ತಟ್ಟುತ್ತೆ. ಬೇಕಾ ಇದು? ಸರ್ಕಾರದ ಗಮನಕ್ಕೆ ತರುವಂತ ಕೆಲಸವನ್ನು ಮಾಡಿ. ಸರ್ಕಾರದಿಂದ ವಿಎ ಆಫೀಸ್ಗಳಿಗೆ ಏನು ಮೂಲಭೂತ ಸೌಕರ್ಯವನ್ನು ಕೊಡಬೇಕಾಗುತ್ತೆ, ಆ ಸೌಕರ್ಯವನ್ನು ಕೊಡುವಂತ ಕೆಲಸವನ್ನ ಮಾಡಿಸಿ. ತಿಂತಿರಿ ತಾನೆ ನಾವು ತೆರಿಗೆ ಕಟ್ಟುವಂತಹ ಹಣದಿಂದ ನಿಮಗೆ ಸಂಬಳ ಬರುತ್ತೆ. ಆ ಸಂಬಳವನ್ನು ತಿಂತಿರಿ ತಾನೆ ತಾವುಗಳು. ಸ್ವಲ್ಪ ಮಟ್ಟಿಗೆ ಅದು ನಿಯತ್ತು ಅನ್ನೋದನ್ನ ಉಳಿಸ್ಕೊಳ್ಳಿ. ಎಲ್ಲಾ ಸಂದರ್ಭದಲ್ಲೂ ನಿಯತ್ತನ್ನ ತೋರಿಸಲಿಕ್ಕೆ ಆಗುದಿಲ್ಲ ಅಂತ ಹೇಳ್ಬೋದು ತಾವುಗಳು. ಆದ್ರೆ ಸ್ವಲ್ಪ ಮಟ್ಟಿಗೆ ಆ ಸರ್ಕಾರದ ಸಂಬಳವನ್ನ ತಾವುಗಳು ಏನು ತಗೊಳ್ತೀರಿ ಅದಕ್ಕಾದ್ರೂ ನಿಯತ್ತನ್ನ ಕೊಡುವಂತ ಕೆಲಸವನ್ನ ಮಾಡ್ಕೊಂಡು ಹೋಗಿ. ಬಂದ್ವಾ ಹೋದ್ವಾ ತಿಂದ್ವಾ ಬಿದ್ಕೊಂಡ್ವಾ ಅನ್ನುವಂಥದ್ದು ಮನಸ್ಥಿತಿ ಬೇಡ. ಸರ್ಕಾರಿ ಕೆಲಸ ಅನ್ನೋದು ದೇವರ ಕೆಲಸ. ಯಾವ್ದು ಹೀಗೆ ಮಾಡಿದ್ರೆ ದೇವರ ಕೆಲಸ ಹೇಗಾಯ್ತು? ಅಲ್ಲಿ ದೇವರ ಕೆಲಸವನ್ನು ನೀವು ತಾವುಗಳು ಹಾಗೆ ಮಾಡ್ತೀರಾ? ಅಷ್ಟು ಮಂದಿ ವಿಎಗಳು ಅಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಆ ತಾಲೂಕಿಗೆ ಸಂಬಂಧಪಟ್ಟ ಸಿಬ್ಬಂದಿಗಳ ಆ ತಾಲೂಕಿಗೆ ಸಂಬಂಧಪಟ್ಟ ಜನಗಳು ದಾಖಲಾತಿಗಾಗಿ ಎಷ್ಟು ಅಲೆದಾಟವನ್ನ ಮಾಡಬೇಡ, ಯಾರ್ಯಾರ ಕೈಕಾಲುಗಳನ್ನ ಹಿಡಿಬೇಡ. ನೀವು ಕಣ್ಣುಗಳು ಇದ್ದೂ ಕೂಡ ಕಿವುಡರ ಆಗಿದ್ದೀರಿ ಅಂತ ಹೇಳಿದ್ರೆ ಏನ್ ಹೇಳ್ಬೇಕು ನಿಮ್ಮ ಈ ರೀತಿಯ ಮನಸ್ಥಿತಿಗಳಿಗೆ? ಬೆಳ್ತಂಗಡಿ ತಾಲೂಕಿಗೆ ಸಂಬಂಧಪಟ್ಟ ಎಲ್ಲರೂ ಕೂಡ ಅಲ್ಲಿ ಒಂದು ಬೇಸಿಕ್ ನೀಡ್ ಒಬ್ಬ ಮನುಷ್ಯನಿಗೆ ಬಹಳಷ್ಟು ಅಗತ್ಯತೆ ಇರೋದು. ಕೆಲಸ ಮಾಡಲ್ಲ ಅಂತ ಯಾರು ಹೇಳಲ್ಲ, ಕೆಲಸ ಎಲ್ಲರೂ ಕೂಡ ಮಾಡ್ತಾರೆ. ಆದ್ರೆ ಅದಕ್ಕೆ ಬೇಕಾಗಿರುವಂತಹ ಕನಿಷ್ಠ ಸೌಲಭ್ಯಗಳು ಅಗತ್ಯವೇ ಇರುತ್ತೆ. ಆದ್ರೆ ಈಗ ಬಿಎಗಳಿಗೆ ಕೆಲಸ ಅಂತೂ ಬೇಕಾದಷ್ಟಿದೆ. ಈ ಅವರ ಕೆಲಸ ಬಿಟ್ಟು ಬೇರೆ ಕೆಲಸಗಳನ್ನ ಕೂಡ ಮಾಡಿ ಅನ್ನುವಂತ ಪರಿಸ್ಥಿತಿ. ಆದ್ರೆ ಅದನ್ನ ಮಾಡೋದು ಹೇಗೆ ಅನ್ನುವಂತ ಯೋಚನೆ ಆದ್ರೂ ಮೇಲಾಧಿಕಾರಿಗಳಿಗೆ ಇರ್ಬೇಕಾಗಿತ್ತು. ಈಗ ಇವರ ಅವಸ್ಥೆ ಕೂಡ ಕೇಳೋಣ. ಮ್ಯಾಮ್, ಏನು ಸಮಸ್ಯೆಗಳು ನೋಡಿ, ಈಗ ಪ್ರತಿಯೊಬ್ರು ಹೇಳ್ತಾ ಇದಾರೆ ಬೇಕಾಗಿರುವಂತ ಮೊಬೈಲ್ ಇರ್ಲಿ, ಲ್ಯಾಪ್ಟಾಪ್ ಇರ್ಲಿ, ಆ ವ್ಯವಸ್ಥೆ ಇಲ್ಲ, ಕೆಲಸ ಹೇಗ್ ಮಾಡೋದು, ಅದರ ಮನವಿಯನ್ನ ಸಲ್ಲಿಸಿದ್ರು ಕೂಡ ಅವರ ರೆಸ್ಪಾನ್ಸ್ ಇಲ್ಲ ಅಂತ ಅಲ್ವಾ? ಅದು ನಿಜ. ನಾವಿವತ್ತು ಇಡೀ ರಾಜ್ಯಾದ್ಯಂತ ಎಲ್ಲ ಗ್ರಾಮ ಆಡಳಿತಾಧಿಕಾರಿಗಳು ಮುಷ್ಕರ ಸೇರಿದ್ದೇವೆ. ಯಾಕೆಂದ್ರೆ ಎಲ್ಲರದ್ದು ಕೂಡ ಕಾರಣ ಒಂದೇ, ನಮಗೆ ಮೂಲಭೂತ ಸೌಕರ್ಯವನ್ನು ನೀವು ನೀಡದೆ ನಮ್ಮ ಹತ್ರ ಪ್ರಗತಿಯನ್ನು ಹೇಗೆ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ ಹೇಳಿ. ನಮ್ಮ ಹತ್ರ ನೀವು ಮೊಬೈಲಲ್ಲಿ ಇಷ್ಟೊಂದು ಆ್ಯಪ್ಗಳ ಪ್ರಗತಿ ಕೇಳ್ತೀರಾ, ನೀವೊಂದು ಮೊಬೈಲ್ ನಮಗೆ ಸರ್ವಿಸ್ ಕೊಟ್ಟಿದ್ದೀರಾ? ಇಲ್ಲ ತಾನೆ. ಹಾಗಿರುವಾಗ ನೀವು ಅಷ್ಟು ಪರ್ಸೆಂಟೇಜ್ ಅನ್ನು ನಮ್ಮ ಹತ್ರ ಎಕ್ಸ್ಪೆಕ್ಟ್ ಮಾಡೋದೇ ತಪ್ಪು. ನಾವು ಆದ್ರೂ ಕೂಡ ಮಾಡ್ತಾ ಇದ್ದೇವೆ. ಎಲ್ಲರೂ ಕೂಡ ನಮ್ಮ ಮೂಲಭೂತ ಸೌಕರ್ಯವನ್ನು ಇಲ್ಲದಿದ್ರು ಕೂಡ ನಮ್ಮ ಕೈಯಿಂದನೇ ಖರ್ಚು ಮಾಡ್ಕೊಂಡು, ನನ್ನ ಆಫೀಸನ್ನು ನನ್ನ ಕೈಯಿಂದನೇ ಖರ್ಚು ಮಾಡಿ ನಾನು ಸ್ವಲ್ಪ ಸರಿ ಮಾಡಿದ್ದೇನೆ. ಆದ್ರೆ ಶೌಚಾಲಯ ಅಷ್ಟೊಂದು ಅಮೌಂಟ್, ಅದು ದೊಡ್ಡ ಅಮೌಂಟ್ ಆಗಿರೋದ್ರಿಂದ ನಾನು ಈಗಲೂ ಕೂಡ 5 ವರ್ಷದಿಂದ ಶೌಚಾಲಯ ಇಲ್ಲದೇನೆ ನಾನು ಕೆಲಸ ಮಾಡ್ತಾ ಇದ್ದೇನೆ. ಹಾಗಾಗಿ ಮತ್ತೇನಂದ್ರೆ ಕೆಲವೊಂದು ಕಡೆ ನಮ್ಗೆ ಅಸಿಸ್ಟೆಂಟ್ ಅಂತ ಇರ್ತಾರೆ, ಗ್ರಾಮ ಸಹಾಯಕರು ಅಂತ ಹೇಳಿ. ಕೆಲವೊಂದು ಇಲ್ಲಿ ಎಷ್ಟೊಂದು ವಿಗಳಿಗೆ ಗ್ರಾಮ ಸಹಾಯಕರೇ ಇಲ್ಲ. ಗ್ರಾಮ ಸಹಾಯಕರು ಇಲ್ಲದೇನು ಕೆಲಸ ಮಾಡೋರು ತುಂಬಾ ಮಂದಿ ಇದ್ದಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತು ಎಲ್ಲರೂ ಒಟ್ಟಿಗೆ ಸೇರಿದಂದ್ರೆ ನಮ್ಮ ಎಲ್ಲ ಸಮಸ್ಯೆಗಳಿಗೆ ಸ್ಪಂದಿಸಬೇಕು, ಸರ್ಕಾರ ಆದಷ್ಟು ಬೇಗ ಸ್ಪಂದಿಸಬೇಕು ಅನ್ನೋದ್ರಿಂದ ನಾವು ಇವತ್ತು ಸೇರಿದ್ದೇವೆ. ಈ ಮುಷ್ಕರವು ನಮ್ಮ ಬೇಡಿಕೆ ಈಡೇರುವವರೆಗೆ ಇರ್ತದೆ. ಹಾಗಾಗಿ ನಾವೆಲ್ಲರೂ ಇವತ್ತು ಒಗ್ಗಟ್ಟಾಗಿದ್ದೇವೆ. ನಮ್ಮ ಸಮಸ್ಯೆಗೆ ಸರ್ಕಾರ ಸ್ಪಂದಿಸಬೇಕು ಅನ್ನೋ ಆಶಾಭಾವನೆ ಇದೆ. ಹಾಗೆಯೇ ನಾವು ಅಂದ್ಕೊಂಡಿದ್ದೇವೆ. ಗ್ರಾಮ ಆಡಳಿತ ಅಧಿಕಾರಿಗಳು ಇವತ್ತು ಮುಷ್ಕರ ಹೂಡಿದ್ದಾರೆ. ಯಾವ ಕಾರಣಕ್ಕಾಗಿ, ಯಾಕೆ ಮುಷ್ಕರವನ್ನ ಮಾಡ್ತಾ ಇದ್ದಾರೆ, ಏನವರ ಸಮಸ್ಯೆ? ಗ್ರಾಮಸ್ಥರಿಗೆ ಯಾವುದೇ ಸಮಸ್ಯೆ ಆದ್ರೂ ಕೂಡ ಮೊದಲು ಭೇಟಿ ನೀಡೋದು ಆ ಗ್ರಾಮದ ವಿಎ ಯಾರಿದ್ದಾರೆ ಅವ್ರ ಜೊತೆ. ಆದ್ರೆ ಈಗ ಅವರ ಸಮಸ್ಯೆಯನ್ನ ಪರಿಹರಿಸಬೇಕು ಅನ್ನುವಂತಹ ವಿಎಗಳ ಪರಿಸ್ಥಿತಿಯೇ ಸಮಸ್ಯೆಗೆ ಬಂದಿರುವಂತದ್ದು. ಈಗ ಅವ್ರ ಜೊತೆನೆ ಕೇಳೋಣ, ಯಾಕೆ ಈ ಸಮಸ್ಯೆ, ಯಾಕೆ ಈ ಮುಷ್ಕರ? ಕೆಲಸದ ಒತ್ತಡ ಮೇಡಮ್. ಯಾಕೆಂತ ಹೇಳಿದ್ರೆ ನಮಗೆ VS ಗಳು ಶಾರ್ಟೇಜ್ ಇದ್ದಾರೆ ತುಂಬಾ ಜನ. ಒಂದೊಂದು VS ಗಳಿಗೆ 3-4 ಗ್ರಾಮಗಳಿದೆ. ಸೊ ನಾವು 4 ಗ್ರಾಮ ಇಟ್ಕೊಂಡು ಎಟ್ ಎ ಟೈಮ್ 70% 80% ನಾವು ಮಾಡ್ಬೇಕಂದ್ರೆ ಪ್ರೋಗ್ರೆಸ್ ಮಾಡ್ಬೇಕಂದ್ರೆ ಆಗಲ್ಲ ಮಾಡಕ್ಕೆ. ಹಾಗೆ ಅಲ್ಲದೆ ನಮ್ಮ ಗ್ರಾಮಗಳಲ್ಲಿ ಯಾವುದೇ ಬೇಸಿಕ್ ನೀಡ್ಸ್ ಇಲ್ಲ. ಒಂದು ಕೂತ್ಕೊಳ್ಳಿಕ್ಕೆ ಚೇರ್ ಆಗ್ಲಿ, ಟೇಬಲ್ ಆಗ್ಲಿ, ಶೌಚಾಲಯ ಆಗ್ಲಿ, ಯಾವುದೇ ವ್ಯವಸ್ಥೆಗಳು ನಮ್ಗೆ ಇಲ್ಲ. ಅದು ಅಲ್ಲದೆ ನಾವು ಸಪರೇಟ್ ಆಗಿ ಪಂಚಾಯತ್ ಬಿಲ್ಡಿಂಗ್ ಅಲ್ಲಿ ಇರೋರಿಗೆಲ್ಲ ಪಂಚಾಯತ್ನವರೇ ಕರೆಂಟ್ ಬಿಲ್ ಕಟ್ತಾರೆ. ನಾವು ಸಪರೇಟ್ ಗ್ರಾಮ ಕರ್ಣಿಕರ ಕಚೇರಿ ಇರೋರಿಗೆ ಯಾವುದೇ ಕರೆಂಟ್ ಬಿಲ್ ಕಟ್ಟೋದಾಗ್ಲಿ ನಾವೇ ಕೈಯಿಂದ ಹಾಕ್ಬೇಕು. ನಾವೇ ಏನೇ ಒಂದು ಖರ್ಚು ಮಾಡ್ಬೇಕಂದ್ರೆ ನಮ್ಮ ದುಡ್ಡಿಂದಲೇ ನಾವು ಮಾಡ್ಬೇಕೇ ವಿನ ಸರ್ಕಾರದಿಂದ ಯಾವುದೇ ನಮ್ಗೆ ಯಾವುದೇ ಸೌಲಭ್ಯಗಳು ನಮ್ಗೆ ಬರ್ತಾ ಇಲ್ಲ. ಅದು ಅಲ್ಲದೆ ಈ ಆಪ್ಗಳು 17-21 ಆಪ್ಗಳನ್ನ ನಮ್ಗೆ ಕೊಟ್ಟಿದ್ದಾರೆ ಇಲ್ಲಿವರೆಗೆ.
ಅದರಲ್ಲಿ ಕರೆಕ್ಟ್ ಆಗಿದ್ರೆ ಓಕೆ. ಪ್ರತಿಯೊಂದು ಸಲನು ಯಾವ್ದಾದ್ರು ಒಂದು ವಿಷಯಕ್ಕೆ ಪ್ರಾಬ್ಲಮ್ಸ್ ಗಳು ಆಗ್ತಾನೆ ಇರ್ತದೆ. ಜನಗಳು ಬರ್ತಾರೆ, ನಮ್ಮ ಆಫೀಸಿಗೆ ಬರ್ತಾರೆ, ನೀವು ಸುಮ್ನೆ ಕರೆಸ್ತೀರಾ ನಮ್ಮನ್ನ, ನೀವು ಕೆಲಸ ಮಾಡಲ್ಲ, ಹಂಗೆ ಹಿಂಗೆ ಅಂತ ಹೇಳ್ಕೊಂಡು ಹೋಗ್ತಾರೆ. ಆದ್ರೆ ನಮ್ಮ ಸಮಸ್ಯೆ ಯಾರಿಗೂ ಅರ್ಥ ಆಗ್ತಿಲ್ಲ. ಇಲ್ಲಿವರೆಗೆ ನಾವು ಅದನ್ನ ಹೇಳ್ಕೊಂಡೇ ಬಂದಿದೀವಿ. ನಮ್ಗೆ ಪ್ರಾಬ್ಲಮ್ಸ್ ಇದೆ, ನಮ್ಗೆ ಬೇಸಿಕ್ ನೀಡ್ಸ್ ಬೇಕು, ಎಲ್ಲಾನು ಬೇಕು. ಪ್ರತಿ ಶನಿವಾರ ಯಾವುದೇ ಒಂದು ರಜೆಗಳು ಬರ್ಲಿ, ಕಂಟಿನ್ಯೂಸ್ ರಜೆ ಇದ್ರು ಕೂಡ ನಾವು ಫೀಲ್ಡ್ ಅಲ್ಲಿ ಹೋಗಿ ಕೆಲಸ ಮಾಡ್ಬೇಕು. ಮನೇಲಿ ಕೂರುವಂಗೆ ಇಲ್ಲ. ನಮಗೂ ಫ್ಯಾಮಿಲಿ ಇದೆ ಮೇಡಮ್, ನಮಗೂ ಸಂಸಾರ ಅಂತ ಹೇಳಿ ಇರುತ್ತೆ. ನಾವು ಎಷ್ಟು ಸಮಯ ಅಂತ ಹೇಳ್ಬಿಟ್ಟು ನಾವು ಅದನ್ನೆಲ್ಲ ಬಿಟ್ಬಿಟ್ಟು ಈಗ ಎಲ್ಲ ಬೇರೆ ಡಿಪಾರ್ಟ್ಮೆಂಟ್ ನವರೆಲ್ಲ ಆರಾಮ್ಸೆ ಅವ್ರ ಕೆಲಸ ಅವ್ರ ಪಾಡಿಗೆ ಅವ್ರು ಇದ್ದಾರೆ. ಎಲ್ಲಾ ಡಿಪಾರ್ಟ್ಮೆಂಟ್ ಹೊಣೆಯನ್ನ ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ಮೇಲೆ, ಆ ಮಾತ್ರ ಇಲಾಖೆ ಅಂತ ಹೇಳ್ತಾರೆ, ನಾವ್ ಇಲ್ಲ ಅಂತ ಹೇಳುದಿಲ್ಲ ರೆವಿನ್ಯೂ ಡಿಪಾರ್ಟ್ಮೆಂಟ್. ಬಟ್ ಅವ್ರವ್ರ ಕೆಲಸವನ್ನ ಅವ್ರವರೇ ಮಾಡ್ಕೋಬೇಕು. ಯಾಕಂದ್ರೆ ನಮ್ಗಿರೋದು 2 ಕೈ 2 ಕಾಲ ಅಲ್ವಾ. ನಾವು ಜಾಸ್ತಿ ಏನು ಮಾಡಕ್ಕಾಗಲ್ಲ. ಯಾಕಂದ್ರೆ ಈಗ ಟೆನ್ಷನ್ ಆಗಿ, ಎಲ್ಲ ಟೆನ್ಷನ್ ಇಂದಾಗಿ ಎಲ್ಲ VS ಗಳು ಡೆತ್ ಆಗ್ತಿದ್ದಾರೆ. ಹಾರ್ಟ್ ಅಟ್ಯಾಕ್ ಆಗಿ, ಪ್ರಾಬ್ಲಮ್ಸ್ ಆಗಿ ಎಲ್ಲ ಡೆತ್. ಅವರ ಕುಟುಂಬಕ್ಕೆ ಯಾರು ಜವಾಬ್ದಾರಿ ಈ ತರ ಪ್ರಾಬ್ಲಮ್ಸ್ ಆದಾಗ? ತುಂಬಾ ಇದೆ. ಇತ್ತೀಚೆಗೆ 3, 4, 5 ಗ್ರಾಮ ಕರ್ಣಿಕರು ಡೆತ್ ಆದ್ರು ಹಾರ್ಟ್ ಅಟ್ಯಾಕ್ ಇಂದಾಗಿ. ಇದ್ರ ಬಗ್ಗೆ ಈಗ ನಿಮ್ಗೆ ಈ ಕೆಲಸಗಳನ್ನ ಮಾಡಿ ಅಂತ ಹೇಳುವ ಅಧಿಕಾರಿಗಳೇ ನಿಮ್ಮ ಸಮಸ್ಯೆಗಳನ್ನ ಕೇಳೋ ಪ್ರಯತ್ನವನ್ನ ಮಾಡಿ ಇಲ್ಲ. ನಾವು ಎಷ್ಟೋ ಸಲ ನಾವು ಎಲ್ಲ ಇಲ್ಲಿಂದ ಬರುತ್ತೆ ಆಫೀಸಿಂದ ಮೇಲಾಧಿಕಾರಿಗಳಿಂದ, ನೀವು ರಿಪೋರ್ಟ್ ಮಾಡಿ ವಿ ಆಫೀಸ್ ಕರೆಕ್ಟ್ ಇಲ್ಲ ಅಂದ್ರೆ ಮಾಡಿ ಎಲ್ಲ ಹೇಳ್ತಾರೆ. ನಾವ್ ಎಷ್ಟು ಸಲ ರಿಪೋರ್ಟ್ ಮಾಡಿದ್ವಿ, ಒಂದಕ್ಕೂ ನಮ್ಗೆ ರಿಟರ್ನ್ ಏನು ಬರ್ಲಿಲ್ಲ, ರಿಪ್ಲೈ ಬರ್ಲಿಲ್ಲ. ರಿಪ್ಲೈ ಬರ್ಲಿಲ್ಲ. ಮತ್ತೆ ಪ್ರತಿಯೊಂದು ಈಗ ನೋಡಿ, ಈ ಬೇರೆ ಕಡೆಗಳಲ್ಲಿ ಈ ನಾರ್ತ್ ಅಲ್ಲಿ ಹೆಂಗಿದೆ ಅಂದ್ರೆ ಮನೆಗಳ ಹತ್ರ ಇರುತ್ತೆ. ಸೌತ್ ಅಲ್ಲಿ ಹೆಂಗಿದೆ ಅಂದ್ರೆ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಡಿಸ್ಟೆನ್ಸ್ 1 ಕಿಲೋಮೀಟರ್ 2 ಕಿಲೋಮೀಟರ್ ಇರುತ್ತೆ. ಅವ್ರು ಪ್ರೋಗ್ರೆಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಮ್ಮನ್ನು ಅದಕ್ಕೆ ಕಂಪೇರ್ ಮಾಡಿದ್ರೆ ಆಗಲ್ಲ. ಒಬ್ರೊಬ್ರು VS ಗಳಿಗೆ ಕೆಲವರಿಗೆ ಜಾಸ್ತಿ ಪ್ಲಾಟ್ಸ್ ಗಳಿರುತ್ತೆ, ಕೆಲವರಿಗೆ ಕಡಿಮೆ ಪ್ಲಾಟ್ಸ್ ಗಳಿರುತ್ತೆ. ನಾವು ಈಗ ನೋಡಿ, ಅವರಿಗೆ 70% ಆಗುವ ನಮ್ದು 50% ಆಗಿರುತ್ತೆ. ಆ ಆಧಾರದ ಮೇಲೆ ನಮ್ಮನ್ನು ತುಲನೆ ಮಾಡುವಾಗ ಇಲ್ಲ. ಈಗ ಅವರು ಆ ಆಧಾರದ ಮೇಲೆ ನಿಮ್ಮನ್ನು ತುಲನೆ ಮಾಡಿ ನಮ್ಗೆ ನೋಟಿಸ್ ಇಶ್ಯೂನು ಮಾಡಿದ್ದಾರೆ. ರೀಸೆಂಟ್ ಆಗಿಬಿಟ್ಟು ನೋಟಿಸ್ ಇಶ್ಯೂ ಮಾಡಿದ್ರೆ ನಾವು ಕೆಲಸ ಮಾಡ್ತೀವಿ, ನಾವು ಕೆಲಸ ಮಾಡಲ್ಲ ಅಂತ ಹೇಳ್ತಾ ಇಲ್ಲ. ನಮ್ಮ ಪ್ರಯತ್ನ ಮೀರಿ ನಾವು ಕೆಲಸ ಮಾಡ್ತಾ ಇದೀವಿ. ಹಾಗೆ ಅಂತ ಹೇಳ್ಬಿಟ್ಟು ಆ ಕೆಲಸಕ್ಕೆ ಏನಾದ್ರೂ ಅವರೊಂದು ಪರಿಹಾರ ಕೊಡ್ಬೇಕಲ್ಲ. ಈಗ ಟೆಕ್ನಿಕಲ್ ಪ್ರಾಬ್ಲಮ್ ಆದಾಗ ನಾವುಗಳನ್ನು ಪರಿಹಾರ ಮಾಡಕ್ಕಾಗುತ್ತಾ? ನಾವ್ ಏನೇ ಹೇಳಿದ್ರು ಅವರು ಮಾಡಲ್ಲ. ಪ್ರತಿಯೊಂದು ಗ್ರಾಮ ಸಭೆಯಲ್ಲಿ ಆಗ್ಲಿ ಎಲ್ಲೇ ಆಗ್ಲಿ ಒತ್ತುವರಿ ಆಯ್ತು ಅಂತ ತಿಳ್ಕೊಳ್ಳಿ. ಒಂದು ಸರ್ಕಾರಿ ಜಮೀನು ಒತ್ತುವರಿ ಆದ್ರೂ ಕೂಡ VS ಗಳೇ ಹೋಗಿ ಅಲ್ಲಿ ಒತ್ತುವರಿ ಅಂತ, ಅಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು, VS ಗಳ ಪ್ರಾಣಕ್ಕೆ ಯಾರು ಜವಾಬ್ದಾರಿ? ಅಲ್ಲಿ ಏನಾದ್ರು ಪ್ರಾಬ್ಲಮ್ ಆದಾಗ ಯಾರಾದ್ರೂ ಬರ್ತಾರಾ? ಆವಾಗ ಬರೋದು ನಮ್ಮ ಕುಟುಂಬನೇ ಅಲ್ಲಿ ಬರೋದು. ಅವ್ರ ಪ್ರಾಬ್ಲಮ್ಸ್ ಗಳನ್ನ ಫೇಸ್ ಮಾಡ್ಬೇಕಾಗ್ತದೆ. ಸೊ ಇದನ್ನೆಲ್ಲ ಅವ್ರು ಮನವರಿಕೆ ಮಾಡ್ಕೋಬೇಕು. ಯಾಕೆಂದ್ರೆ ಒತ್ತುವರಿ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅವ್ರವ್ರ ಕೆಲಸವನ್ನ ಅವ್ರವ್ರು ಮಾಡ್ಲಿ. ಯಾಕೆ ಕಂದಾಯ ಇಲಾಖೆಗೆ ಪ್ರತಿಯೊಂದು ಕೆಲಸವನ್ನ ಯಾಕೆ ಕೊಡಬೇಕು? ಅವ್ರವರೇ ಮಾಡ್ಲಿ. ಫಸ್ಟ್ VS ರಿಕ್ರೂಟ್ಮೆಂಟ್ ಮಾಡ್ಲಿ, ನಮ್ಗೆ ಜಾಬ್ ಚಾರ್ಟ್ ಕೊಡ್ಲಿ. ಜಾಬ್ ಚಾರ್ಟ್ ಇಲ್ಲ ನಮ್ಗೆ. ಫಸ್ಟ್ ಆಫ್ ಆಲ್ ಅವ್ರು ಹೇಳಿದ ತಕ್ಷಣ ನಾವು ಮಾಡ್ಕೊಂಡು ಹೋಗ್ಲೇಬೇಕು. ನಿಮ್ಮ ಸೀನಿಯರ್ ಯಾರು? ನೀವು ಯಾರಿಗೆಲ್ಲ ಇದ್ರ ಮನವಿಯನ್ನ ಹೇಳಿದ್ರೆ ನಿಮ್ಮ ಸಮಸ್ಯೆಗಳಿಗೆ? AC ಅವ್ರಿಗೆ ಹೇಳಿದೀವಿ. ಸರ್ಕಾರಕ್ಕೂ ನಾವು ಮನವಿ ಕೊಟ್ಟಿದೀವಿ. ನಮ್ಗೆ ಪ್ರಾಬ್ಲಮ್ಸ್ ಇದೆ, ಬೇಸಿಕ್ ನೀಡ್ಸ್ ಇದೆ. ಒಂದು ಲೇಡೀಸ್ ಗಳಾಗಿ ನಾವೆಲ್ಲ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಿದೀವಿ ಅಂದ್ರೆ ಶೌಚಾಲಯದ ಮೇನ್ ಬೇಕೇ ಬೇಕು ಕೆಲಸ. ಅದೇ ಇಲ್ಲ ಅಂದ್ರೆ ನಾವ್ ಎಲ್ಲಿ ಹೋಗ್ಬೇಕು ಮೇಡಮ್? ಅದನ್ನ ನಮ್ಮ ಸರ್ಕಾರವೇ ಹೇಳುತ್ತೆ, ಶೌಚಾಲಯ ಸ್ವಚ್ಛತೆ ಅನ್ನುವಂತ. ಅದು ಹೇಳೋದು ಮಾತ್ರ ಮೇಡಮ್. ಇಲ್ಲಿವರೆಗೆ ಏನು ನಮ್ಗೆ ನಾನಂತೂ 1.5 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಫೀಲ್ಡ್ ಅಲ್ಲಿ. ಇವರೆಲ್ಲ ತುಂಬಾ ವರ್ಷದಿಂದ ಕೆಲಸ ಮಾಡ್ತಾ ಇದಾರೆ. ಸೊ ಶೌಚಾಲಯದು ಇದೇ ಇಲ್ಲ. ನಾವು ಲೇಡೀಸ್ ಗಳು ಒಂದು ಶೌಚಾಲಯಕ್ಕೆ ಹೋಗ್ಬೇಕಂದ್ರೆ ಬೇರೆಯವರು ಇದಕ್ಕೆ ಹೋಗ್ಬೇಕು. ಸೊ ಅದು ನಮ್ಗೆ ಒಂಥರ ಅವ್ರು ಏನ್ ಹೇಳ್ತಾರೆ, ನಿಮ್ಮ ಕಂದಾಯ ಇಲಾಖೆಯಾಗಿ ನಿಮ್ಮಲ್ಲೇ ಸೌಲಭ್ಯಗಳಿಲ್ಲ ಅಂದ್ರೆ ಅವ್ರು ಆತರ ಮಾತಾಡ್ಕೊಳ್ತಾರೆ. ಸೊ ನಮ್ಮ ಕಂದಾಯ ಇಲಾಖೆ ಎಲ್ಲಾನು ಅದನ್ನ ಅವ್ರು ಯೋಚನೆ ಮಾಡ್ಬೇಕಲ್ವಾ? ಈಗ ಪ್ರತಿಯೊಂದನ್ನು ನಾವು ಕೆಲಸ ಮಾಡ್ಬೇಕು ಅಂತ ಹೇಳಿದ್ರೆ ಅವ್ರು ಅದನ್ನ ನೀಡ್ಸ್ ಗಳನ್ನ ಕೊಡ್ಬೇಕು. ನಮ್ಗೆ ಸೌಲಭ್ಯಗಳನ್ನು ಕೊಟ್ಟಿಲ್ಲ ಅಂದ್ರೆ ನಾವ್ ಹೆಂಗೆ ಕೆಲಸ ಮಾಡಕ್ಕಾಗುತ್ತೆ? ಪ್ರತಿಯೊಂದನ್ನು ನಮ್ಮ ಕೈಯಿಂದಲೇ ನಾವು ಖರ್ಚು ಮಾಡ್ಕೊಂಡೇ ಮಾಡ್ಬೇಕೇ ವಿನಃ ಏನು ನಮ್ಗೆ ಎಕ್ಸ್ಟ್ರಾ ಅಂದ್ರೆ ಏನು ಸರ್ಕಾರದಿಂದ ಅದಕ್ಕೆ ಪರಿಹಾರ ಆಗ್ಲಿ, ಯಾವುದೇ ದುಡ್ಡಾಗ್ಲಿ ಯಾವ್ದು ಬರ್ತಿಲ್ಲ ನಮ್ಗೆ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ. ಎಲ್ಲದಕ್ಕೂ ನೀವು ಮಾತ್ರ ಇಲಾಖೆ ಅಂತ ಹೇಳ್ತಾ ನಮ್ಮನ್ನು ಇದ್ ಮಾಡ್ತಾ ಇದಾರೆ ವಿನಃ ಯಾವುದೇ ಕಾರಣಕ್ಕೂ ನಮ್ಗೆ ಏನು ಸಮಸ್ಯೆಗಳಿಗೆ ಪರಿಹಾರ ಇಲ್ಲಿವರೆಗೂ ಸಿಗ್ಲಿಲ್ಲ. ಅದಕ್ಕೆ ಆದ ಕಾರಣ ನಾವು ಈಗ ಮುಷ್ಕರ, ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಹೊರಟಿರೋದು. ನಾವು ನೀಡಿ ಏನ್ ಬೇಕು ಅದು ಇಲ್ಲದಿದ್ರೆ ಕೆಲಸ ಮಾಡೋದು ಹೇಗೆ ಅನ್ನುವಂತ ಪ್ರಶ್ನೆನೇ ಕಾಡ್ತಾ ಇರುವಂತದ್ದು. ಈಗ ಎಲ್ರು ಕೂಡ ನೀವು ಒಗ್ಗಟ್ಟಾಗಿ ಸೇರಿದ್ದೀರಾ. ಎಷ್ಟು ದಿನಗಳ ಕಾಲ ಈ ಮುಷ್ಕರವನ್ನ ನಡೆಸಬೇಕು ಅನ್ಕೊಂಡಿದ್ದೀರಾ? ನಾವು ಮೇಡಮ್ ಇವತ್ತು ರಾಜ್ಯವ್ಯಾಪ್ತಿ ತಾಲೂಕು ಕೇಂದ್ರಗಳಲ್ಲಿ ಮಾತ್ರ ಇವತ್ತು ಅನಿರ್ದಿಷ್ಟವಾದ ಮುಷ್ಕರವನ್ನ ಮಾಡ್ತಿದೀವಿ. ಈಗ ನಾಳೆ ಜಿಲ್ಲಾ ಸಂಘದ ಕಡೆಯಿಂದ ಜಿಲ್ಲಾಡಳಿತದ DC ಆಫೀಸಲ್ಲಿ ನಾಳೆಯಿಂದ ಸ್ಟ್ರೈಕ್ ಇದೆ ಮೇಡಮ್. ಅಲ್ಲೂ ಅದಕ್ಕೂ ಸರ್ಕಾರ ಏನು ಅವರು ತೋರಿಸಲಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಅನಿರ್ದಿಷ್ಟಾವಧಿ ಮುಷ್ಕರವನ್ನ ನಾವು ಬೆಂಗಳೂರು ಫ್ರೀಡಂ ಪಾರ್ಕ್ ಅಲ್ಲಿ ಮಾಡ್ಬೇಕು ಅಂತ ಹೇಳಿ ಹಮ್ಮಿಕೊಂಡಿದೀವಿ. ಇದ್ರ ಬಗ್ಗೆ ನಮ್ಮ ರಾಜ್ಯಾಧ್ಯಕ್ಷರಾದ ಯೋಗೇಶ್ ನಾಯ್ಕ ಅವರು ನಮಗೆ ಮಾರ್ಗದರ್ಶನ ಕೊಡ್ತಿದ್ದಾರೆ. ಕೊಟ್ಟು ನಂತರ ಅದ್ರ ಬಗ್ಗೆ ತೀರ್ಮಾನ ಮಾಡ್ತೀವಿ ಮೇಡಮ್. ಈಗ ಆಪ್ಗಳ ಬಳಕೆ ಮಾಡಿ 15ಕ್ಕೂ ಹೆಚ್ಚು ಆಪ್ಗಳ ಬಳಕೆ ಮಾಡಬೇಕು ಅಂತ ಹೇಳಿದಾರಲ್ಲ, ಈಗ ಅವರು ಈಗ ನಿಮ್ಗೊಂದು ಸುತ್ತೋಲೆ ಕಳಿಸ್ತಾರೆ. ಅದರಲ್ಲಿ ನಾಲೆಜ್ ಇದ್ರೆ ಮಾತ್ರ ಅಲ್ವಾ ಅದನ್ನು ಕಳಿಸ್ತಾರೆ? ಅದು ಹೇಗೆ ಆ ಒಂದು ಪ್ರೊಸೆಸ್ ಆಗ್ತಾ ಇದೆ ಅಲ್ಲಿ? ಈಗ ನಮ್ಮ ಸರ್ಕಾರದ ಮಟ್ಟದಲ್ಲಿ ಯಾವುದೇ ಆಪ್ ನ ಬಿಡುಗಡೆ ಮಾಡಿದ ನಂತರ ನಮಗೆ ಯಾವುದೇ ಒಂದು ಟ್ರೈನಿಂಗ್ ಅನ್ನ ಕೊಡದೇ ಇರೋದು ಮೊದಲನೇ ಅಂಶ. ಮೊದಲು ಟ್ರೈನಿಂಗ್ ಕೊಡೋದಿಲ್ಲ. ಮತ್ತೆ ಅದಕ್ಕಿಂತ ಮೂಲಭೂತ ಸೌಕರ್ಯ ಅಂತ ಹೇಳಿ ನಮಗೆ ಮೊಬೈಲ್ ಇಲ್ಲ. ನಮ್ಮ ಪರ್ಸನಲ್ ಮೊಬೈಲನ್ನು ನಾವು ಯೂಸ್ ಮಾಡಬೇಕಾಗುತ್ತೆ. ಅದಕ್ಕೆ ಈಗ ನಮ್ಮ ಮೊಬೈಲಲ್ಲಿ ಏನಿಲ್ಲ ಅಂತಂದ್ರೆ ಈ ಮೊಬೈಲ್ ಆ್ಯಪಲ್ಲೇ ಒಂದು 20 ತಂತ್ರಾಂಶಗಳಿದ್ದಾವೆ ನಮ್ಮಲ್ಲಿ. ಮೊಬೈಲ್ ಹ್ಯಾಂಗ್ ಆಗುವಂಥದ್ದು ಇದೆ. ಮತ್ತೆ ಆ ಆ್ಯಪ್ಗಳನ್ನ ಕೊಟ್ಟು ನಂತರ ಇವರು ಪ್ರಗತಿ ಕೇಳಬೇಕಾದ್ರೆ ಏಕಾಏಕಿ 20 ತಂತ್ರಾಂಶದ್ದು ಒಟ್ಟಿಗೆ ಪ್ರಗತಿ ಕೇಳಿದ್ರೆ ಯಾರಿಂದ ಮಾಡ್ಲಿಕ್ಕೆ ಸಾಧ್ಯ ಇದೆ ಹೇಳಿ?
ಈಗ ಒಂದು ಕೆಲಸ ಕೊಟ್ಟು ಇನ್ನೊಂದು ಕೆಲಸ ಅದು ಮುಗಿದ ನಂತರ ಕೊಟ್ರೆ ಓಕೆ ಮಾಡ್ಬೋದು ನಾವು. ಈಗ ಏಕಾಏಕಿ ಈಗ 5 ಪ್ರಗತಿನೂ ಒಂದೇ ದಿನದಲ್ಲಿ ಕೇಳಿದ್ರೆ ಒಬ್ಬ ವಿ ಆದವರಿಗೆ 5 ಗ್ರಾಮ 4 ಗ್ರಾಮ ಚಾರ್ಜ್ಗಳಿದಾವೆ, ಹೇಗೆ ಪ್ರಗತಿ ಸಾಧಿಸಕ್ಕೆ ಸಾಧ್ಯ ಇದೆ ಹೇಳಿ ನಮ್ಮಲ್ಲಿ? ಖಂಡಿತ, ಯಾಕಂದ್ರೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೂಡ ಇಲ್ಲ, ನಾಲೆಜ್ ಕೂಡ ಇಲ್ಲ, ಸಡನ್ ಆಗಿ ನೀವು ಮಾಡಿ ಅನ್ನುವಂತ ಹೇರಿಕೆ ಮಾತ್ರ ಇದೆ. ಮತ್ತೆ ನಾವೀಗ ಗ್ರಾಮ ಆಡಳಿತಾಧಿಕಾರಿಗೆ ಮಾತ್ರ ಸೇರಿರುವಂತದ್ದು, ನಮ್ಗೆ ಯಾವುದೇ ತಾಂತ್ರಿಕ ಮಾಹಿತಿಗಳು ನಮ್ಮಲ್ಲಿ ಇರುವುದಿಲ್ಲ. ಈಗ ಎಲ್ಲಾ ತಂತ್ರಾಂಶದಲ್ಲೇ ಕೆಲಸ ಮಾಡ್ಬೇಕು ಅಂತಂದ್ರೆ ನಮ್ಗೆ ಕಷ್ಟ ಇದೆ ತಿಳ್ಕೊಳ್ಳೋರು. ಈಗ ಹೊಸದಾಗಿ ಕೆಲ್ಸಕ್ಕೆ ಸೇರೋರು ಯಂಗ್ಸ್ಟರ್ ಇದ್ದಾರೆ, 20 ವರ್ಷ ಸರ್ವಿಸ್ ಆಗಿದವ್ರು ಇದ್ದಾರೆ, ಅವರೆಲ್ಲನೂ ತುಲನೆ ಮಾಡಿಕೊಂಡು ಸರ್ಕಾರ ಯೋಚನೆ ಮಾಡಿ ಕೆಲಸ ಮಾಡಿಸ್ಕೋಬೇಕು ನಮ್ಮಿಂದ ಅಷ್ಟೇ. ಈಗ ನೀವು ಅದಕ್ಕೆ ಮೇಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ರು ಕೂಡ ಏನೆಲ್ಲ ಮನವಿ ಸಲ್ಲಿಸಿದ್ರಿ, ಅದಕ್ಕೆ ಯಾವುದೇ ರೆಸ್ಪಾನ್ಸ್ ಬಂದಿಲ್ವ? ಈಗ ಬೇಸಿಕ್ ನೀಡ್ ಕೂಡ ಫುಲ್ಫಿಲ್ ಆಗುವಂತ ರೆಸ್ಪಾನ್ಸ್ಗಳು ಬಂದಿರ್ಲಿಲ್ವಾ ಅಲ್ಲಿಂದ? ಇಷ್ಟುವರೆಗೆ ನಮಗೆ ಅಂತ ಸ್ಪಂದನೆ ಸಿಕ್ಲಿಲ್ಲ ಮೇಡಮ್ ಯಾರಿಂದನೂ. ಈಗ ಹಾಗಾಗಿ ನಾವು ಈ ಸ್ಟ್ರೈಕ್ ನ ಮಾಡಲೇಬೇಕಾದಂತ ಅನಿವಾರ್ಯತೆ ಬಂದಿದೆ. ಈಗ ಯಾರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡೋ ಪ್ರಯತ್ನವನ್ನ ಮಾಡಿದ್ರಿ ನೀವು? ಅವರ ರೆಸ್ಪಾನ್ಸ್ ಏನಿತ್ತು? ನಾವು ಸರ್ಕಾರದ ಮಟ್ಟದವರೆಗೂ ಮಾತಾಡಿದ್ವಿ ಮೇಡಮ್. ನಾವು ಈ ಹಿಂದೆನೂ ಮುಷ್ಕರ ಎಲ್ಲ ಕೈಗೊಂಡಿದ್ದೀವಿ, ಅವರ ಗಮನಕ್ಕೂ ತಂದಿದ್ವಿ. ಯಾವ ಸರ್ಕಾರ ಬದಲಾವಣೆ ಆದ್ರೂ ನಮ್ಮ ಪರಿಸ್ಥಿತಿ ಮಾತ್ರ ಚೇಂಜ್ ಆಗ್ಲಿಲ್ಲ, ಅದೇ ರೀತಿ ಇದೆ ಇವತ್ತಿಗೆ. ಎಷ್ಟು ವರ್ಷಗಳಿಂದ ಸರ್ ಇದೇ ಪರಿಸ್ಥಿತಿ? ಅಂದ್ರೆ ಈಗ ಒಂದರ ಮೇಲೆ ಮೇಡಮ್ ಸರಿಸುಮಾರು ಈಗ ತಂತ್ರಾಂಶಗಳೆಲ್ಲ ಬರ್ಲಿಕ್ಕೆ ಶುರುವಾಗಿ ಒಂದು 5 ವರ್ಷ ಆಯ್ತು. ಅದಕ್ಕಿಂತ ಮುಂಚೆ ಸಂಯೋಜನೆ ಆಪ್ ಎಲ್ಲ ಅದಕ್ಕಿಂತ ಮುಂಚೆನೆ ಮಾಡಿಟ್ಟಿದ್ದಾರೆ. ಈ ನಾವೇನಿಲ್ಲ ಅಂದ್ರೆ ಸಮಸ್ಯೆನ ಒಂದು 10-15 ವರ್ಷದಿಂದ ಈ ಸಮಸ್ಯೆ ಅನುಭವಿಸ್ಕೊಂಡೇ ಬರ್ತಾ ಇದೀವಿ ನಾವು. 15 ವರ್ಷಗಳಿಂದ. ಈಗ ಈ ಮುಷ್ಕರದ ಬಗ್ಗೆ ಏನ್ ಹೇಳ್ತೀರಾ ಸರ್? ಯಾವ ಮಟ್ಟಕ್ಕೆ ಇದು ಹೋಗುತ್ತೆ ಅನ್ನುವಂಥದ್ದು? ಮೇಡಮ್, ಸರ್ಕಾರ ನಮ್ಮ ಎಲ್ಲಾ ಬೇಡಿಕೆಗಳನ್ನು ಈಡೇರಿಸಲೇಬೇಕು. ಮತ್ತೆ ಈ ಬೇಡಿಕೆಗಳನ್ನ ಈಡೇರಿಸಿದ ನಂತರ ಹಂತ ಹಂತವಾಗಿ ನಮ್ಮಲ್ಲಿ ಪ್ರಗತಿನ ಕೇಳ್ಬೇಕು ಅವರು. ಈಗ ಎಲ್ಲಾ ಬೇಡಿಕೆಗಳನ್ನು ನಾವು ಈಡೇರಿಸಿದೀವಿ, ನೀವು ಒಮ್ಮೆಲೆ ನೀವು ಪ್ರಗತಿ ಮಾಡಿ ಅಂತಂದ್ರೆ ಅದು ನಮ್ಮಿಂದನೂ ಸಾಧ್ಯ ಇಲ್ಲ, ಯಾರಿಂದನೂ ಸಾಧ್ಯ ಇಲ್ಲ ಆ ರೀತಿ ಕೆಲಸ ಮಾಡಕ್ಕೆ. ನಾವು ಮಿಷನ್ ಅಲ್ಲ ಮೇಡಮ್, ನಾವು ಮನುಷ್ಯರಿದ್ದೀವಿ. ಹಾಗಾಗಿ ಈಗ ಸೌಕರ್ಯ ಏನ್ ಕೊಡ್ತಾರೆ ಅದ್ರ ಮೇಲೆ ನಾವು ಹೇಗೆ ಮುಂದೆ ಕೆಲಸ ಮಾಡ್ಬೇಕಂತ ಹೇಳಿ ನಮ್ಮ ರಾಜ್ಯಾಧ್ಯಕ್ಷರಲ್ಲಿ ಕೇಳ್ಕೊಂಡು ನಾವು ಅದ್ರ ಮಾರ್ಗದರ್ಶನ ತಗೊಂಡು ಮುಂದುವರಿತೀವಿ ಮೇಡಮ್. ಸರ್, ಪ್ರತಿಯೊಂದು ಗ್ರಾಮದ ಸಮಸ್ಯೆಯನ್ನ ಆಲಿಸಬೇಕಾಗಿರುವಂತಹ ವಿಎ, ಈಗ ಅವರ ಸಮಸ್ಯೆಯನ್ನ ಆಲಿಸ್ಲಿಕ್ಕೆ ಯಾರು ಇಲ್ಲ ಅನ್ನುವಂತಹ ಪರಿಸ್ಥಿತಿ ಅಲ್ವಾ? ಅದನ್ನೆಲ್ಲ ಸರ್ಕಾರ ಮಟ್ಟದಲ್ಲಿ ಇರೋ ಮತ್ತೆ ಯಾರು ಜವಾಬ್ದಾರಿ ತಗೊಂಡು ಅವರ ನಮ್ಮ ಸಮಸ್ಯೆಗಳನ್ನ ಈಡೇರಿಸಬೇಕು. ಅವ್ರಿಗೊಂದು ಜಾಣಕ್ಯೂಡಿನ ರೋಗ ಇದೆ. 1978ರಲ್ಲಿ ಎಷ್ಟು ಸ್ಟಾಫ್ ಇತ್ತು, ಇವತ್ತು ಅಷ್ಟೇ ಸ್ಟಾಫ್ ಇದೆ. 1978ರಿಂದ ಜನಸಂಖ್ಯೆ ಎಷ್ಟು ಹೆಚ್ಚಾಗಿದೆ, ಯೋಜನೆಗಳು ಎಷ್ಟು ಬಂದಿದ್ದಾವೆ. ಈಗ ಸರ್ಕಾರ ಹಂತದಲ್ಲಿ ಒಂದು ಯೋಜನೆಗೆ ಇಂತಿಷ್ಟು ದುಡ್ಡು ಅಂತ ತಂದ್ರೆ, ಸೊ ಆ ದುಡ್ಡನ್ನ ತಂದಾಗ ಜನಗಳಿಗೆ ತಲುಪಿಸ್ಲಿಕ್ಕೆ ಸ್ಟಾಫ್ ಇಲ್ಲ ಅಂತಂದ್ರೆ ಆ ಯೋಜನೆನ ಅರ್ಥ ಏನು? ಇಲ್ಲಿ ತಾಲೂಕ್ ಕಚೇರಿಯಲ್ಲೂ ಕೂಡ ಫೀಲ್ಡ್ ಅಲ್ಲಿ ಇರುವಂತ 8 ಜನ ತಾಲೂಕ್ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಆ 8 ಜನದ ಜವಾಬ್ದಾರಿ ಯಾರ ಮೇಲೆ ಬಿತ್ತು? ಅದನ್ನ ಬಗೆಹರಿಸೋರು ಯಾರು? ಒಂದು ಸ್ಟಾಫ್ ಅನ್ನ ಹೆಚ್ಚಳ ಮಾಡ್ಬೇಕು. ಮಾನವ ಸಂಪನ್ಮೂಲ ಇಲ್ಲದೆ ಏನೂ ಆಗೋದಿಲ್ಲ. ಮತ್ತೆ ಅದು ಬಿಟ್ರೆ ಈ ಬರೀ ಆಪ್ 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 ಏನು 20 ಆಪ್ ಇರ್ತವೆ, ಪ್ರತಿ ಗಂಟೆಗೂ ಒಂದೊಂದು ಮಾಹಿತಿ ಹೋಗ್ತಾ ಇರಬೇಕು, ಇಷ್ಟು % ಆಗ್ಬೇಕು. ಬರೀ ಅಷ್ಟೇ ಪರ್ಸೆಂಟೇಜ್ ರೈಸ್ ಮಾಡಿಲ್ಲ ಅನ್ನೋದಕ್ಕೋಸ್ಕರ ಸುಮಾರು ಜನ ವಿಗಳನ್ನ ಸಸ್ಪೆಂಡ್. ಏನು ಒಂದು ಶೋಕಾಸ್ ನೋಟಿಸ್ ಕೊಡೋದಿಲ್ಲ, ಏನಿಲ್ಲ, ಏಕ್ದಮ್ ಸಸ್ಪೆಂಡ್. ಅದಕ್ಕೆಲ್ಲ ಬೇಗ ಅದೇ ಅದಕ್ಕೆಲ್ಲ ತುಂಬಾ ಅವ್ರಿಗೆ ಸೈನ್ ಹಾಕ್ಲಿಕ್ಕೆಲ್ಲ ಪೆನ್ಗಳಿದಾವೆ. ನಮ್ಮ ಸಮಸ್ಯೆಗಳನ್ನ ಅವರ ಮನವಿ ಕೊಟ್ಟಾಗ ಅವ್ರಿಗೆ ಅದನ್ನ ಮೇಲಿನ ಹಂತಕ್ಕೆ ತಂದು ಅದನ್ನ ಈಡೇರಿಸಬೇಕು ಅಂತ ಹೇಳಿ ಒಂದು ಒತ್ತಾಸೆಯಿಂದ ಏನಾದ್ರು ಮಾಡುವಂತದ್ದು ಯಾರಿಗೂ ಕೂಡ ಇಲ್ಲ. ಇದು ನಮ್ಮ ಸಮಸ್ಯೆ ಆಗಿದೆ. ಅದೇ ಬೇಸಿಕ್ ನೀಡ್ ಕೂಡ ಇಲ್ಲ ಅನ್ನುವಂಥದ್ದು, ಜೊತೆಗೆ ಮಹಿಳೆಯರಿಗಾಗಿರ್ಲಿ, ಇನ್ನು ಮನೆ ಇದೆಯಾ, ಮಠ ಇದೆಯಾ, ಎಲ್ಲೂ ಕೂಡ ಇದೆ. ಅದರ ಬಗ್ಗೆ ಕೂಡ ಒಂದು ಯೋಚನೆ ಮಾಡ್ತಾ ಇಲ್ಲ. ಎಲ್ಲರೂ ಕೂಡ ಮೆಷಿನ್ಸ್ ಅಲ್ಲ ಅನ್ನುವಂಥದ್ದು ಕೂಡ ಇರೋ ವಿಚಾರ. ಅದರ ಬಗ್ಗೆ ಕೂಡ ಯೋಚನೆ ಮಾಡ್ತಾ ಇಲ್ಲ ಅಂದ್ರೆ ಯಾವ ರೀತಿ ಅಂತ ಅಲ್ಲ? ಈಗ ನೋಡಿ, ನಾವು ಹಲವಾರು ಯೋಜನೆಗಳಲ್ಲಿ ಮನೆ ಇಲ್ಲದವರಿಗೆ ಮನೆ, ಕೃಷಿ ಜಮೀನು, ಕೃಷಿ ಅಕ್ರಮವಾಗಿ ಕೃಷಿ ಮಾಡ್ಕೊಂಡಿದ್ರೆ ಕೃಷಿ ಮಾಡ್ಲಿಕ್ಕೆ ಜಾಗ, ಇಂಥವೆಲ್ಲ ಮಂಜೂರಾತಿ ಮಾಡಿಸ್ಕೊಡ್ತೀವಿ. ಆದ್ರೆ ನಮಗೆ ಸರಿಯಾಗಿ ಕೂತ್ಕೊಳ್ಳಿಕ್ಕೆ ಒಂದು ಟೇಬಲ್ ಕುರ್ಚಿ, ಒಂದು ನಮ್ಮದೇ ಅಂತ ಹೇಳಿ ಒಂದು ಆಫೀಸ್ ಇಲ್ಲ. ಮತ್ತೆ ಗ್ರಾಮ ಮಟ್ಟದಲ್ಲೇ ವಾಸ್ತವ್ಯ ಇರಬೇಕು. ನಮಗೆ ಅಲ್ಲಿ ಮನೆಯಲ್ಲಿ ಈಗ ನೋಡಿ, ನಮ್ಗೆ ಎಷ್ಟು ಫಿಕ್ಸ್ಡ್ ಟ್ರಾವೆಲ್ ಅಲೌನ್ಸ್ ಅಂತ ಹೇಳಿ 500 ರೂಪಾಯಿ ಕೊಡ್ತಾರೆ. 500 ರೂಪಾಯಿ ತಿಂಗಳಿಗೆ. ಆ 500 ರೂಪಾಯಿ ಇಟ್ಕೊಂಡು ಎಲ್ಲಿ ಓಡಾಡ್ಬೋದು ನೀವೇ ಹೇಳಿ? ಒಂದು ತಿಂಗಳಿಗೆ 500 ರೂಪಾಯಿ ಆಗುತ್ತಾ? ಅದೇ ರೀತಿ ಮನೆ ಬಾಡಿಗೆ ಭತ್ಯೆ ಎಷ್ಟಿದೆ? 4%, 5% ಇದೆ. ಇಲ್ಲಿ ನೋಡಿದ್ರೆ ಒಂದು ಕನಿಷ್ಠ ಅಂತಂದ್ರೂ 3000ದಿಂದ 4000 ರೂಪಾಯಿ ಮನೆ ಬಾಡಿಗೆ ಇರ್ತದೆ. ಫ್ಯಾಮಿಲಿ ಇರೋರು 3000 ರೂಪಾಯಿ 4000 ರೂಪಾಯಿ ಮನೆಯಲ್ಲಿ ವಾಸ ಇರಕ್ಕಾಗತ್ತಾ? ಹಾಗೆ ಮೇಡಮ್, ಅಷ್ಟು ಸಮಸ್ಯೆಗಳನ್ನ ಇದ್ರೂ ಕೂಡ ಈಗ ಗ್ರಾಮ ಪಂಚಾಯತಿಗಾಗಿರ್ಲಿ ಅಧಿಕಾರಿಗಳೆಲ್ಲ ಭೇಟಿ ನೀಡ್ತಾರಲ್ಲ, ಆ ಸಂದರ್ಭದಲ್ಲಿ ಏನ್ ಹೇಳ್ತಾರೆ? ಈಗ ಹೇಗೂ ನಾವು ನಮ್ಮ ಸಮಸ್ಯೆಗಳನ್ನ ಆ ಸಂದರ್ಭದಲ್ಲೂ ಕೂಡ ಹೇಳಿರ್ತೀವಿ, ಆಗ ಅವರ ರೆಸ್ಪಾನ್ಸ್ ಏನಿರುತ್ತೆ? ಗ್ರಾಮ ಮಟ್ಟಕ್ಕೆ ಅಧಿಕಾರಿಗಳು ಭೇಟಿ ನೀಡುವ ಪರಿಪಾಠ ಈಗ ನಿಂತೇ ಹೋಗ್ಬಿಟ್ಟಿದೆ ಮೇಡಮ್. ನಮ್ಮ ಸಮಸ್ಯೆಗಳನ್ನ ಜನಗಳು ನಮ್ಮ ಹತ್ರ ಸಮಸ್ಯೆ ಹೇಳ್ತಾರಲ್ಲ, ನಮ್ಮ ಸಮಸ್ಯೆಗಳನ್ನ ಬಂದು ಕೇಳ್ಬೇಕಲ್ಲ, ಯಾವಾಗಾದ್ರೂ ಯಾರು ಕೂಡ ಕೇಳುದಿಲ್ಲ. ಜನಗಳು ಕೇಳೋದಿಲ್ಲ, ಅಧಿಕಾರಿಗಳು ಕೇಳೋದಿಲ್ಲ, ಯಾರು ಒಟ್ಟು ಅವರಿಗೆ ಏನು ಅವರ ಕೆಲಸ ಆಗ್ಬೇಕು. ಹಾಗೆ ಈಗ ಗ್ರಾಮ ಪಂಚಾಯತಿಗಳನ್ನ, ಅನೇಕ ಗ್ರಾಮ ಪಂಚಾಯತಿಗಳನ್ನ ನೋಡಿದಾಗ್ಲೂ ಕೂಡ ಗ್ರಾಮ ಪಂಚಾಯತಿಗಳನ್ನ ನೋಡೋದಕ್ಕೆ ಚೆನ್ನಾಗಿರುತ್ತೆ, ಚೆನ್ನಾಗಿರುವಂತ ಕಟ್ಟಡ ಇರುತ್ತೆ. ಅಂತ ಗ್ರಾಮ ಪಂಚಾಯತಿಯಲ್ಲಿ ವಿಎಗೆ ಒಂದು ಕೂತ್ಕೊಳ್ಳೋದಕ್ಕೆ ಜಾಗ ಇಲ್ಲ, ವ್ಯವಸ್ಥೆ ಇಲ್ಲ ಅನ್ನುವಂಥದ್ದು. ಹೌದು. ಈಗ ನೋಡಿ, RDPR ಡಿಪಾರ್ಟ್ಮೆಂಟ್ ಬಂದು 1985ರಿಂದ, ಆದ್ರೆ ನಮ್ಮದು ಪುರಾತನ ಕಾಲದಿಂದಲೂ ಇದೆ.
ಆ ಡಿಪಾರ್ಟ್ಮೆಂಟ್ ಎಷ್ಟು ರೈಸ್ ಆಗಿದೆ, ಎಷ್ಟು ಇನ್ಕ್ರೀಸ್ ಆಗಿದೆ, ಎಷ್ಟು ಚೆನ್ನಾಗಿದ್ದಾರೆ ಅಂತ ಅಂದ್ರೆ ಅದಕ್ಕೆ ರಾಜಕೀಯ ಹಿತಾಸಕ್ತಿ, ಇಚ್ಛಾಶಕ್ತಿ ಎಲ್ಲನೂ ಮುಖ್ಯ ಆಗಿದೆ. ಇಲ್ಲಿ ನಮ್ಮಲ್ಲಿ ಯಾರು ನಮ್ಮನ್ನ ಕೇಳುವರಿಲ್ಲ, ನಮ್ಮ ಸಮಸ್ಯೆಗೆ ಯಾರು ಸ್ಪಂದಿಸೋದಿಲ್ಲ, ಈ ರೀತಿ ಆಗಿದೆ. ಸರ್, ಮುಷ್ಕರ ಮಾಡ್ತಾ ಇದ್ದೀರಾ, ಆ ಮುಷ್ಕರ ನಡೀತಾ ಇದೆ, ಪ್ರತಿಭಟನೆ ನಿಮ್ಗೆ ಪರಿಹಾರ ಸಿಗೋ ತನಕ ಆಗುತ್ತೆ ಅನ್ನುವಂಥದ್ದು. ನಿಮ್ಮ ಕೈಗೆ ಕಟ್ಟಿರುವಂತಹ ಪಟ್ಟಿಯ ವಿಶೇಷತೆ ಏನು ಸರ್? ಇವತ್ತು ಕಪ್ಪು ಪಟ್ಟಿ ನಾವು ಕಟ್ಕೊಂಡು ಮುಷ್ಕರಕ್ಕೆ ಕೂತ್ಕೊಂಡಿದ್ದೇವೆ. ಉದ್ದೇಶ ಇಷ್ಟೇ, ಈ ಇದರಿಂದ ಆಗ್ಲಿ ನಮ್ಮ ಸರ್ಕಾರಕ್ಕೆ ಆಗ್ಲಿ ಜನಪ್ರತಿನಿಧಿಗಾಗಲಿ ನಮ್ಮ ಅಧಿಕಾರಿಗಳಿಗೆ ಗೊತ್ತಾಗ್ಲಿ ಅಂತ ಇದರ ಉದ್ದೇಶ. ಯಾಕೆ ಕಟ್ಕೊಂಡು ಕೂತ್ಕೊಂಡಿದ್ದೇವೆ ಅಂತ. ನಮ್ಮಲ್ಲಿ ಇನ್ನೊಂದು ಹೇಳ್ತಾ ಇರೋದಲ್ಲ, ಆ್ಯಪ್ಗಳು ಇವರು ಬಿಡುಗಡೆ ಮಾಡ್ತಾ ಇದ್ದಾರೆ. ಅದು ಎಸಿ ರೂಮಲ್ಲಿ ಬೆಂಗಳೂರಲ್ಲಿ ಕೂತ್ಕೊಂಡು ಬಿಡುಗಡೆ ಮಾಡ್ತಾ ಇದ್ದಾರೆ. ಯಾರು ಅದನ್ನು ಬಂದು ರಿಮೂವ್ ಅಲ್ಲಿ ನಮ್ಮ ಈಗ ಶಿಶಿಲ ಶಿಬಾಜಿ ಅಂತ ರೇಂಜ್ ಸಿಗಲ್ಲ. ಹೌದು, ಅಲ್ಲಿ ಹೋಗಿ ಅವರು ಅದನ್ನು ಎಕ್ಸ್ಪೆರಿಮೆಂಟ್ ಮಾಡಿಕೊಂಡು ನಂತರ ಆ್ಯಪ್ ಅನ್ನು ಬಿಡುಗಡೆ ಮಾಡಬೇಕು ಅವರು. ಅದು ಬಿಟ್ಟು ತಕ್ಷಣ ಆ್ಯಪ್ ಬಿಟ್ಟರು ಈಗಲೂ ಇದು ಕೇಳ್ಬಿಟ್ರು, ಯಾವುದು ಪರ್ಸೆಂಟೇಜ್ ಕೇಳ್ಬಿಟ್ರು, ಎಷ್ಟಾಯ್ತು. ಈ ನಮ್ಮ ಸಮಸ್ಯೆಗಳು. ಅದು ಆಪ್ ವರ್ಕ್ ಆಗೋದಕ್ಕೂ ಕೂಡ ಅದು ಪ್ರಾಬ್ಲಮ್ಸ್ ಬರುತ್ತಲ್ಲ, ಆಪ್ ಅಲ್ಲಿ ಕೂಡ ಕೆಲವು ಪ್ರಾಬ್ಲಮ್ಸ್ ಬರುತ್ತೆ, ಅದಕ್ಕೂ ಕೂಡ ಅವರು ಏನು ಪರಿಹಾರ ಹೇಳ್ತಿಲ್ಲ. ಹೌದು, ಈಗ ಕೆಲವು ವಿಲೇಜ್ ಅಲ್ಲಿ ಅದು ಸಿಗೋದೇ ಇಲ್ಲ. ಕೆಲವು ಬೆಳ್ತಂಗಡಿಯಲ್ಲಿ ಸಿಕ್ಕಿದ್ರೆ ಅಲ್ಲಿ ಪರ್ಸೆಂಟೇಜ್ ಆಗಿ ನಿಮ್ದು ಯಾಕೆ ಹಾಕಿಲ್ಲ, ಈ ಕ್ವಶನ್ಗಳು. ಆ ರಿಮೋಟ್ ವಿಲೇಜ್ಗಳಿಗೆ ಯಾರು ಜವಾಬ್ದಾರ? ಅಲ್ಲಿಂದ ಎಷ್ಟು ದೂರದಿಂದ ಜನ ಬರ್ತಾರೆ ನಮ್ಮ ಹತ್ರ, ಒಂದು ಪೆನ್ಷನ್ ಮಾಡ್ಬೇಕು ಅವ್ರಿಗೆ, ಎಷ್ಟು ಕಷ್ಟಪಟ್ಟವ್ರು ಬರ್ತಾರೆ. ಈಗ ಪೆನ್ಷನ್ ನಾವು ಮಾಡಿದ್ರು ಪಾಪ ಅವ್ರು ಎಲ್ಲಿ ಹೋಗ್ತಾರೆ, ಇಲ್ಲಿ ನೆಟ್ವರ್ಕಿಗೆ ಅಂತ, ಅಲ್ಲಿ ಅವ್ರಿಗೆ ನೆಟ್ವರ್ಕ್ ಇಲ್ಲ, ಸರ್ವರ್ ಸಮಸ್ಯೆ ಅಂತ ವಾಪಸ್ ಬಂದ್ಬಿಡ್ತಾರೆ. ಈಗ ಆಧಾರ್ ಸೀಡಿಂಗ್ ಅಲ್ಲಿ ಕೆಲವು ಕಡೆಯಲ್ಲಿ ಈಗ ಬೆಳ್ತಂಗಡಿ ಈಟಿಯಲ್ಲಿ ಓಕೆ, ಈಗ ರಿಮೋಟ್ ಅಲ್ಲಿ ಪಾಪ ಅವ್ರಿಗೆ ಬರ್ಲಿಕ್ಕೆ ಆಗ್ತಿಲ್ಲ, ತುಂಬಾ ದೂರದಿಂದ ಬರಬೇಕು ಅವರು. ಅಲ್ಲಿ ಬಂದ್ರೆ ಇಲ್ಲಿ ಬಂದ್ರೆ ನಮ್ಮಲ್ಲಿ OTP ಬರಲ್ಲ. OTP ಬರೋದಿಲ್ಲ ಅಂತ ಹೇಳಿದ್ರೆ ನಾವು ಇಷ್ಟು ಇದಾಗ್ತೇವೆ. ಯಾವ ಅಧಿಕಾರಿ ಆಗ್ಲಿ ಅಥವಾ ಯಾರು ಅದಕ್ಕೆ ರೆಸ್ಪಾನ್ಸ್ ಮಾಡೋದಿಲ್ಲ. ಮತ್ತೆ ಮರುದಿವಸ ಕೇಳ್ತಾರೆ ನಿಮ್ದು ಪರ್ಸೆಂಟೇಜ್ ಯಾಕೆ ಆಗಿಲ್ಲ ಅಂತ. ನಿಮ್ಗೆ ಕೇವಲ ಖಾಲಿ ಆಧಾರ್ ಸೀಟಿಂಗ್ ಮಾತ್ರ ಅಲ್ಲ, ಎಲ್ಲ ಕೆಲಸಗಳು ಆಗಿರ್ತವೆ. ಪೊಲೀಸ್ ಕೇಸ್ಗಳು ಬಂದಿರ್ತವೆ, ಪೊಲೀಸ್ ಬರ್ತಾರೆ, ಅವರಿಂದ ಹೋಗ್ಬೇಕು, ಫೀಲ್ಡಿಗೆ ಹೋಗ್ಬೇಕು. ಅಥವಾ ನಾವು ನಾಳೆ ಜನರನ್ನು ಕರೆದಿರ್ತೇವೆ, ನಾವು ಒಂದು ದಿವಸಕ್ಕೆ ಇಷ್ಟು ಗ್ರಾಮ ಆದ್ರೆ ಅವ್ರಿಗೆ ಡೇಟ್ ಹಾಕಿರ್ತೀವಿ, ಈ ಡೇಟಿಗೆ ನಾವು ಈ ದಿವಸಕ್ಕೆ ನಾವು ಬಂದಿರ್ತೇವೆ ಅಂತ. ಆ ದಿವಸ ಅವ್ರಿಗೆ ಹೇಳಿರ್ತೇವೆ, ಫೋನಲ್ಲಿ ಹೇಳಿರ್ತಾರೆ ನಾವು ಬರ್ತೇವೆ ಅಂತ. ಆದ್ರೆ ಅದೇ ಸಾಯಂಕಾಲ ಬರ್ಬೇಕು 8-9 ಗಂಟೆ ಮೆಸೇಜ್ ಹಾಕ್ಬಿಟ್ಟು ನಾಳೆ ಈ ಕೆಲಸ ಬೇಕು ಅಂತ. ಆ ಜನರು ಬಂದು ಕಾದ್ಕೊಂಡು ಹೋಗ್ತಾರೆ. ನಾವು ಏನು ಆನ್ಸರ್ ಮಾಡೋದು ಆ ಜನರಿಗೆ? ಈಗ ಕೆಲವು ಮ್ಯಾಕ್ಸಿಮಮ್ ಕೆಲಸಗಳು ಈ 1 to 5 ಅಂತ ಎಲ್ಲ ಇದೆ, ಅದು ಮಾಡ್ಬೇಕಿದ್ರೆ ನಮ್ಗೆ ಇಲ್ಲಿ ಸರ್ವೆ ಡಿಪಾರ್ಟ್ಮೆಂಟ್, ರೆಕಾರ್ಡ್ ಆಫೀಸ್ ಮತ್ತು ಭೂಮಿ ಸೆಕ್ಷನ್ ಅದು ಇಲ್ಲದೆ ನಾವು ಮಾಡಕ್ ಆಗಲ್ಲ. ಅದು ಗ್ರಾಮದಲ್ಲಿ ಮಾಡುವಂತ ಕೆಲಸನೇ ಅಲ್ಲ. ಅದು ಮೂಲ ಎಲ್ಲ ರೆಕಾರ್ಡ್ಸ್ಗಳು ಇಲ್ಲಿ ಇರುವಂತದ್ದು. ಆ ಕೆಲಸ ಇಲ್ಲೇ ನಾವು ಮಾಡ್ಬೇಕು. 1 to 5 ಮಾಡ್ಬೇಕಾದ್ರೆ ಒಂದು ಹಿಲ್ ಬ್ಲಾಕ್ ಅಂತ ಹೇಳ್ತಾರೆ, 2,000-3,000 ಎಕರೆ. ಅದೊಂದು ಪ್ರಿಂಟ್ಔಟ್ ತಗೊಳ್ಬೇಕು. ನಮ್ಗೆ 1,000-2,000 ಖರ್ಚಿದೆ ಖಾಲಿ ಪ್ರಿಂಟ್ಔಟ್ಗೆ ಖರ್ಚಿದೆ. ನಿಮ್ಗೆ ಬೇಕಿದ್ರೆ ಇಲ್ಲೊಂದು ದ್ವಾರಕ ಜೆರಾಕ್ಸ್ ಇದೆ, ಅವ್ರ ಹತ್ರ ಕೇಳಿ ನೋಡ್ಬೋದು ನೀವು ನಾವು ಎಷ್ಟು ಪ್ರಿಂಟ್ ತೆಗಿತೇವೆ ಅಂತ. ಅದಕ್ಕೆ ಖರ್ಚೆಲ್ಲ ಎಲ್ಲಿ ಸಾಕಾಗುತ್ತೆ, ನಮ್ಮ ಪೇಮೆಂಟ್ ಸಾಕಾಗಲ್ಲ. ಎಲ್ಲ ನಿಮ್ಮ ಕೈಯಿಂದನೇ ಖರ್ಚು ಹಾಕಿ ಈಗ ನೀವೇ ಕೆಲಸ ಮಾಡೋ ಪರಿಸ್ಥಿತಿ ಬಂದಿದೆ. ಪ್ರತಿ ಒಂದು ವಿಷಯ ನಮ್ಮಿಂದಲೇ ಆಗ್ಬೇಕು, ಬಿಟ್ರೆ ಅದು ಯಾವ್ದು ಆಗ್ಬೇಕು. ನಮ್ದು ಇಷ್ಟು ಸಮಸ್ಯೆಗಳು ಅದು ನೋಡುವಾಗ ಲೇಡೀಸ್ಗೆ ನಮ್ಗಿಂತ ಹೆಚ್ಚು ಸಮಸ್ಯೆಗಳಿವೆ. ಯಾರು ಹೇಳ್ಕೊಳ್ಳೋದು, ಯಾರಿಗೆ ಅದನ್ನ ನಮ್ಮ ಸಮಸ್ಯೆಗಳನ್ನ ಕೇಳೋದಿಲ್ಲ. ಕೇವಲ ಸಸ್ಪೆನ್ಷನ್ ಆರ್ಡರ್ ಮಾತ್ರ ಬಂದಿರ್ತದೆ ಅಷ್ಟೇ, ಅಥವಾ ಶೋಕಸ್ ಆರ್ಡರ್ ಮಾತ್ರ ಬಂದಿರ್ತದೆ ನಮ್ಗೆ ಅಷ್ಟೇ. ಅದೇ ಅಂತ ಮಾತುಗಳನ್ನ ಕೇಳಿ ಎಷ್ಟೋ ಜನ ತಮ್ಮ ಜೀವವನ್ನೇ ಕಳ್ಕೊಂಡಿರೋದು, ಹೃದಯಾಘಾತ ಆಗಿರುವಂತ ಪರಿಸ್ಥಿತಿ ಅಂತ ಕೂಡ ನಾನು ಮಾತಾಡ್ತೀನಿ ಮೇಡಮ್. ಏನಾಗಿದೆ ಗೊತ್ತಾ, ಇತ್ತೀಚಿನ ದಿನಗಳಲ್ಲಿ ಕೆಲಸದ ಒತ್ತಡ ಜಾಸ್ತಿ ಆಗಿ ಒಂದು 50ಕ್ಕೂ ಹೆಚ್ಚು ಜೀವಗಳಿಗೆ ಹೋಗಿದ್ದಾವೆ ನಮ್ಮಲ್ಲಿ ಇಡೀ ರಾಜ್ಯದಲ್ಲಿ. ನಿನ್ನೆ ರಾತ್ರಿ ನಮ್ಮ ಸಹೋದ್ಯೋಗಿ ಒಬ್ರು ಪುತ್ತೂರಲ್ಲಿ ಕನಕರಾಜ್ ಅಂತ ಹೇಳಿ ಕೆಲಸ ಮಾಡ್ತಾರೆ. ಅವರು ಇತ್ತೀಚೆಗೆ ಪ್ರಮೋಷನ್ ಆದವರು ಹಾರ್ಟ್ ಅಟ್ಯಾಕ್ ಆಗಿ ರಾತ್ರಿ ತೀರ್ಕೊಂಡಿದ್ದಾರೆ. ನಿನ್ನೆ ರಾತ್ರಿ ಪುತ್ತೂರು ತಾಲೂಕು ಆಫೀಸಲ್ಲಿ ಅವರು ಎಲೆಕ್ಷನ್ ಚುನಾವಣಾ ಶಾಖೆಯಲ್ಲಿ ಕೆಲಸ ಮಾಡ್ತಿದ್ದಂತವ್ರು. ಅದು ನಡೆದಿರೋಂಥದ್ದು ಕೆಲಸದ ಒತ್ತಡದಿಂದಾನೆ. ಈ ತರ ಜೀವಗಳಿಗೆ ಬೆಲೆ ಇಲ್ಲದಿದ್ರೆ ಏನ್ ಮಾಡ್ಬೇಕು ಹೇಳಿ? ಆಪ್ ಕೆಲಸಗಳು ಒತ್ತಡ ಸರಿ, ಎಲ್ಲದೂ ಒಪ್ಕೋಬೇಕು, ಸರ್ಕಾರಕ್ಕೂ ಪ್ರಗತಿ ತೋರಿಸ್ಬೇಕು. ಮತ್ತೊಂದು ಇನ್ನೊಂದು ಇರ್ಬೋದು, ನಾವು ಮನುಷ್ಯರೇ, ನಮಗೂ ಫ್ಯಾಮಿಲಿ ಇದಾವೆ, ನಾವು ಅವ್ರಿಗೆ ಟೈಮ್ ಕೊಡ್ಬೇಕು. ಶನಿವಾರ ಭಾನುವಾರನು ನಮ್ಮ ಫ್ಯಾಮಿಲಿ ಅವ್ರ ಕುಟುಂಬದವರಿಗೆ ನಾವು ಟೈಮ್ ಕೊಡ್ಲಿಲ್ಲ ಅಂತಂದ್ರೆ ಮತ್ತೆ ಸಂಸಾರದಲ್ಲಿ ತುಂಬಾ ಗಲಾಟೆಗಳಾಗಿದ್ದಾವೆ ಈ ವಿಚಾರದಲ್ಲಿ. ನೀವ್ ಯಾವಾಗ್ಲೂ ಕೆಲಸ ಮಾಡ್ಕೊಂಡಿದ್ರೆ ನೀವು ಆಫೀಸಲ್ಲೇ ಇರಿ, ನೀವ್ ಯಾಕೆ ಮನೆಗೆ ಬರ್ತೀರಾ ಅಂತೇಳಿ. ಮನೆಗೆ ಬರ್ತೀವಾ ವರ್ಚುವಲ್ ಮೀಟಿಂಗ್ ಅಂತ ಹೇಳಿ. ಮುಂಚೆ ಎಲ್ಲ ಈ ಸಮಸ್ಯೆಗಳಿರ್ಲಿಲ್ಲ ನಮ್ಗೆ, ತಾಲೂಕು ಕಚೇರಿಯಲ್ಲಿ ಮಾತ್ರ ಮೀಟಿಂಗ್ ತಗೋತಿದ್ರು. ಇತ್ತೀಚಿನ ದಿನಗಳಲ್ಲಿ ಈ ಮೊಬೈಲ್ ಬಂದ ನಂತರ ಎಲ್ಲ ಗೂಗಲ್ ಮೀಟ್ ಅಂತೆ, ಎಲ್ಲ ಮನೆಗೆ ಹೋದ್ಮೇಲೂ ಅದೇನೆ ಪ್ರಗತಿನೇ. ಮತ್ತೆ ಇನ್ನೇನು ನೆಮ್ಮದಿ ಎಲ್ಲಿ ಸಿಗುತ್ತೆ ಹೇಳಿ? ಸರ್, ಈಗ ಏನೆಲ್ಲ ಬೇಡಿಕೆಗಳನ್ನ ಇಟ್ಟಿದ್ದೀರಾ, ಏನು ಬೇಡಿಕೆಗಳು ಪೂರೈಕೆ ಆದ್ರೆ ಈ ಮುಷ್ಕರ ನಿಲ್ಲುತ್ತೆ? ಮೇಡಮ್, ನಾವು ಏನು ಬೇಡಿಕೆಗಳೆಲ್ಲನೂ ಕೊಟ್ಟಿದ್ದೀವಿ ಅಂತಂದ್ರೆ, ನಮ್ಮಲ್ಲಿ ಮೂಲಭೂತ ಸೌಕರ್ಯಗಳು ಗ್ರಾಮ ಮಟ್ಟದಲ್ಲಿ ಬೇಕೇ. ಅದಕ್ಕೆ ಅದು ಮೊಬೈಲ್ ಆಗಿರ್ಬೋದು, ಡೆಸ್ಕ್ಟಾಪ್ ಕಂಪ್ಯೂಟರ್ ಆಗಿರ್ಬೋದು, ಪ್ರಿಂಟರ್ ಆಗಿರ್ಬೋದು, ಸ್ಕ್ಯಾನರ್ ಆಗಿರ್ಬೋದು, ಇವೆಲ್ಲ ಬೇಸಿಕ್ ನೀಡು. ಅವ್ರು ಕೇಳೋಂಥ ಕೆಲಸ ಮಾಡೋಕ್ಕೆ ಬೇಕಾದಂಥ ಸಲಕರಣೆಗಳ ಮಾತ್ರ ನಾವು ಕೇಳಿದ್ದೀವಿ. ಅದಕ್ಕೂ ಮೊದಲಾಗಿ ನಮಗೆ ಗ್ರಾಮ ಮಟ್ಟದಲ್ಲಿ ಒಂದು ಆಫೀಸ್ ಬೇಕೇ. ಕೇಂದ್ರ ಸ್ಥಾನದಲ್ಲಿ ಆಯಾ ಗ್ರಾಮ ಆಡಳಿತಗಳು ನಿಲ್ಬೇಕಂತಂದ್ರೆ ಅವರಿಗೆ ಒಂದು ಮನೆ ಬೇಕು. ನಮ್ಮ ಬೇಡಿಕೆ ಸಪ್ರೇಟ್ ಆಗಿ ಆಫೀಸ್ ಕೊಡ್ಬೇಕು ಅಂತಾನು ಇಲ್ಲ. ಒಂದೇ ಬಿಲ್ಡಿಂಗ್ ಅಲ್ಲಿ ಕ್ವಾರ್ಟರ್ಸ್ ಕಮ್ ಆಫೀಸ್ ಈಗ ಮಾಡಿ ಕೊಟ್ಟರು ತೊಂದರೆ ಇಲ್ಲ ನಮಗೆ. ಇಷ್ಟು ನೀಡು ನಮ್ಗೆ ಬೇಕು ಮೇಡಮ್. ಅದು ಅವರು ಈಡೇರಿಸೋವರೆಗೂ ನಮ್ಮ ಮುಷ್ಕರ ಗ್ಯಾರಂಟಿ ಮೇಡಮ್.
ಸತ್ಯ, ಸ್ಪಷ್ಟ, ನೇರ ಸುದ್ದಿಯೊಂದಿಗೆ U+ ಟಿವಿ. ಇದು ಹೊಸತನದ ಸಂಕಲನ. ನಿಮ್ಮ ಆರ್ಥಿಕ ಬೆಳವಣಿಗೆಗೆ ಸುವರ್ಣಾವಕಾಶ. ರೋಹನ್ ಸಿಟಿಯ ಕಮರ್ಷಿಯಲ್ ಪ್ರಾಪರ್ಟಿಯಲ್ಲಿ ಇನ್ವೆಸ್ಟ್ ಮಾಡಿ ನಿಮ್ಮ ಫೈನಾನ್ಷಿಯಲ್ ಗ್ರೋತ್ ಖಾತರಿಪಡಿಸಿಕೊಳ್ಳಿ. ಇಂದು 50 ಲಕ್ಷ ರೂಪಾಯಿಗಳ ಹೂಡಿಕೆ ಮಾಡಿದ್ರೆ ನಾಳೆಯಿಂದಾನೇ ಪ್ರತಿ ತಿಂಗಳು 32,000 ರೂಪಾಯಿಗಳ ಆದಾಯ. 75 ಲಕ್ಷ ರೂಪಾಯಿಗಳ ಹೂಡಿಕೆಯೊಂದಿಗೆ ಪ್ರತಿ ತಿಂಗಳು 47,000 ರೂಪಾಯಿಗಳ ಆದಾಯ ಗಳಿಸೋದು ಗ್ಯಾರಂಟಿ. ಮಂಗಳೂರಿನ ಪ್ರೈಮ್ ಲೊಕೇಶನ್ ನಲ್ಲಿರುವ ಅತ್ಯುತ್ತಮ ವಾಣಿಜ್ಯ ಮಳಿಗೆ ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್, ವಿಜಯ್, ಮ್ಯಾಂಗ್ಲೋರ್. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 98454 90100.